ವೇದವಾಕ್ಯವನೆಲ್ಲ ಕನ್ನಡದಿ ಬೋಧಿಸುವ ಜನರ ವೇದಾಮತಿ ಕೆಡಿಸಿರುವ ಸಾಧುಗಳಿಗೆ ಮಣಿಯುವೆನೋ ಸಾಧುಗಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವನು ನಿಜವಾಗಿ ಬೇಳೆ ನಿಜ ದೋಲ್ವನ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ದ್ವೈತ ಬೋಧಾದಿ ಶುದ್ಧರನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ನತನಂಬೆ ಸಿದ್ಧರುಡರಿಗೆ ನತನಂಬೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರುವವೇ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತ ಶಾಸ್ತ್ರವನ್ನು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ 8ನೇ ಗತಿಯ 2ನೇ ನುಡಿಯ ಸಿಂಹಾವಲೋಕನವನ್ನು ಮಾಡಿಕೊಂಡು 3ನೇ ನುಡಿಗೆ ಪ್ರವೇಶವನ್ನು ಮಾಡುವಂಥವರಾಗಿ ಈ ಒಂದು ಯೋಗಗಳು ಅಂದರೆ ಜ್ಞಾನದ ಅಂಗಗಳು ಇವು ಯಾವುವು ಅಂದರೆ ಯಮ ನಿಯಮ ಅಂತ ಹೇಳಿದರು. ಯಮದಲ್ಲಿ ದಶಭೇದ, ನಿಯಮದಲ್ಲಿ ದಶಭೇದ. ಇವುಗಳಲ್ಲಿ ಸಗುಣ ಮತ್ತು ನಿರ್ಗುಣ ಅಂತ ಮತ್ತೆ 2 ಭಾಗದ ಪ್ರಕಾರವಾಗಿ ಇಲ್ಲಿ ಮೊದಲದು ಹೇಳೋದು ಯಾವುದಂದರೆ ಯಮ ಎಂಬ ಅಂಗದಲ್ಲಿ 10 ಪ್ರಕಾರವಾಗಿದ್ದು
10 ಯಾವುವು ಅಂತ ಕೇಳಿದ್ರೆ, ತ್ರಿಕರಣಗಳಿಂದ ಅಹಿಂಸೆ ಅಂದ್ರೇನು? ಇನ್ನೊಬ್ಬರಿಗೆ ಪೀಡೆಯನ್ನ ಮಾಡದೇ ಇರುವುದು. ಹೇಗೆ ಮಾಡಬಾರದು ಅಂದರೆ, ಅನ್ಯರಿಗೆ ಪೀಡೆಯನ್ನು ಮಾಡದೇ ಇರುವುದೇ ಅಹಿಂಸೆ ಅಂತ ಅನಿಸ್ತದೆ. ಬೇರೆಯವರಿಗೆ ಕಷ್ಟವನ್ನು ದುಃಖವನ್ನು ಕೊಡಲಾರದ ಕಾರ್ಯವನ್ನು ಮಾಡೋದು. ಅದು ಯಾವ ರೀತಿ ಅಂದರೆ, ತ್ರಿಕರಣ ಪೂರ್ವಕ ಅಂದರೆ ಶರೀರದಿಂದಾಗಲಿ, ವಾಣಿಯಿಂದಾಗಲಿ, ಮನಸ್ಸಿನಿಂದಾಗಲಿ ಇನ್ನೊಬ್ಬರಿಗೆ ನಾವು ಕಷ್ಟವನ್ನು ಕೊಡಬಾರ್ದು ಅಂತ. ನಾವು ಬಹಳ ಜನ ಏನು ಅನ್ಕೊಂಡಿವಿ ಅಂದರೆ, ಅಹಿಂಸೆ ಅಂದರೆ ಯಾವುದರಿಂದಲೂ ಕೂಡ ಹಿಂಸೆಯನ್ನು ಮಾಡಬಾರದು. ಅಂದರೆ ಮನೋ, ವಾಕು, ಶರೀರ, ವಾಣಿ ಈ ಮೂರರ ವ್ಯವಹಾರ ಸರಿಯಾಗಿ ನಡೆಯದಿದ್ದರೆ ಹಿಂಸೆ ಆಗುತ್ತದೆ. ಮೂರು ಸರಿಯಾಗಿದ್ದರೆ ಅಹಿಂಸೆ ಆಗ್ತದೆ. ಮೂರರಲ್ಲಿ ಒಂದು ಹೆಚ್ಚು ಕಡಿಮೆ ಆದರೆ ಹಿಂಸೆ ಆಗಿಬಿಡ್ತದೆ ನೋಡ್ರಿ. ಅದಕ್ಕಾಗಿ ನಿಜಗುಣರು ಈ ಅಹಿಂಸೆ ಅನ್ನೋದಕ್ಕೆ ಲಕ್ಷಣವನ್ನು ಬರೆದಾರ. ನಿಜಗುಣರು ಬರೆದದ್ದು, ತನು ಮನೋ ವಚನ ಕರ್ಮ ಈ ಕಾಯದಿಂದ ಓರ್ಮೆ ಜನರಿಗೆ ನೋವನ್ನು ಅಡರಿಸದೆ ವಿನಯದಿಂದ ಇರಲದು ತಾನೇ ಅಹಿಂಸೆ ಎಂದು ಎನಿಪದು ನೂಪುರಾಂಚಿತೆ ಅಂತ ಪರಮಾನುಭವದಲ್ಲಿ ಹೇಳ್ಯಾರ ಅವರು. ಅಂದರೆ ಪ್ರಾಣಿಗಳನ್ನು ಕೊಂದರೆ ಹಿಂಸೆ ಆಗ್ತದ ಅಂತ ನಾವು ಅಂತೀವಿ. ಯಾರನ್ನು ಕೊಲ್ಲಿದ್ರೆ ಹಿಂಸೆ, ಕೊಲ್ಲದೆ ಇದ್ದರೆ ಅಹಿಂಸೆ ಅಂತ ನಾವು ತಿಳ್ಕೊಂಡಿವಿ. ಆದರೆ ಕೊಲ್ಲುವುದಕ್ಕೆ ಹಿಂಸೆ ಅಂತ ಅರ್ಥ ಏನದಲ್ಲ, ಅದು ಸಾಮಾನ್ಯ ಅರ್ಥ, ಸಾಮಾನ್ಯರಿಗೆ ಹೇಳಿದ್ದು. ಯಾಕಂದರೆ ಅವನಿಗೆ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಎನ್ನುವ ಜ್ಞಾನ ವಿವೇಕ ಇಲ್ಲದೆ ಸತ್ಪುರುಷರನ್ನ ಮಹಾತ್ಮರನ್ನ ಒಳ್ಳೆಯವರಿಗೆ ಪೀಡೆಯನ್ನು ಕೊಡಬಹುದು ಅಂತ ಭಾವದಿಂದ ಯಾರಿಗೂ ಹಿಂಸೆಯನ್ನು ಕೊಡಬಾರಂದರು. ಅವನಿಗೆ ಕೆಟ್ಟವರು ಒಳ್ಳೆಯವರು ಅಂತ ಗೊತ್ತಿದ್ರೆ ಒಳ್ಳೆಯವರಿಗೆ ಹಿಂಸೆ ಕೊಡಬೇಡ ತಮ್ಮ, ಕೆಟ್ಟವ್ರನ್ನ ಬಿಡಬೇಡ ಅಂತ ಹೇಳ್ತಿದ್ರು ಅವರು. ಪಾಪ ಅವನಿಗೆ ಗೊತ್ತಿಲ್ಲಲ್ಲ ಒಳ್ಳೆಯವರು ಯಾರು ಕೆಟ್ಟವರು ಯಾರು, ಹಿಂಸೆ ಮಾಡಬೇಡಪ್ಪ ಅಂತ ಹೇಳಿದರು. ಅದಕ್ಕಾಗಿ ತನುವಿನಿಂದ ಶರೀರದಿಂದ ಹಿಂಸೆ ಆಗಬಾರದು. ಪ್ರಾಣಿಗಳಾಗಲಿ ತನ್ನ ಶರೀರದಿಂದ ಉಪಕಾರವನ್ನು ಮಾಡಬೇಕಂತ. ಪ್ರಾಣಿ ಪಕ್ಷಿ ಕಷ್ಟ ಕಾಲದಲ್ಲಿ ಇದ್ದಾಗ ಶರೀರದಿಂದ ಅವುಗಳನ್ನು ಕೂಡ ಉಪಕಾರ ಮಾಡಬೇಕು. ಯಾರಿಗಾದರೂ ಕಷ್ಟ ಬಂದಂಥ ಕಾಲದಲ್ಲಿ ಕೈಲಾದರೆ ಕಷ್ಟದಲ್ಲಿ ಭಾಗಿಯಾಗಬೇಕು, ಕೈಲಾದರೆ ಆಗಬೇಕು. ತನ್ನಿಂದ ಯಾವ ಸಹಾಯ ಮಾಡಲಾಗುತ್ತದೆಯೋ ಅಂಥ ಸಹಾಯವನ್ನು ಮಾಡಬೇಕು. ಹಿಂಗೆ ಮಾಡುವುದರಿಂದ ಪಶುಗಳನ್ನು ಮೊದಲು ಮಾಡಿಕೊಂಡು ಮನುಷ್ಯನ ಪ್ರಾಣಿಯ ಪರ್ಯಂತ ಸಂತುಷ್ಟರಾಗುತ್ತಾರೆ. ಪರೋಪಕಾರಕ್ಕಾಗಿ ಈ ಶರೀರವನ್ನು ಮೀಸಲಿಡಬೇಕು ಅನ್ನುವ ಭಾವ. ಪರೋಪಕಾರಾರ್ಥಂ ಇದಂ ಶರೀರಂ. ಹೀಗೆ ಮತ್ತು ಮುಂದೆ ಶ್ರೋತ್ರಂ ಶ್ರುತೇನೈವ ನ ಕುಂಡಲೇನ ದಾನೇನ ಪಾಣಿನ್ನತು ಕಂಕಣೇನ ವಿಭಾತಿಕಾಯ ಕರುಣಾಪರಾಣಂ ಪರೋಪಕಾರನಿತು ಚಂದನೇನ ಅಂತ ಬೃಹರಿ ಶ್ಲೋಕ ಹೇಳ್ಯಾರ. ಹೇಗೆಂದರೆ, ಶರೀರವು ಒಂದು ಮರದ ತುಂಡು ಇದ್ದಂಗೆ. ಶರೀರ ಒಂದು ಮರದ ಕಟ್ಟಿಗೆ ತುಂಡು. ಆ ತುಂಡಿಗೆ ಶೋಭೆ ಬರಬೇಕಾದ್ರೆ ಇಂದ್ರಿಯಗಳು ಬೇಕು.
ಬರೇ ಕಟ್ಟಿಗೆ ಇತ್ತಂದರೆ ಅದಕ್ಕೆ ಶೋಭೆ ಇಲ್ಲ, ಸುಡೋದಕ್ಕಷ್ಟು ಉಪಯೋಗ ಮಾಡ್ತಾರೆ. ಸುಡೋದಕ್ಕೆ ಬಿಟ್ಟರೆ ಇನ್ನೊಂದಕ್ಕೆ ಉಪಯೋಗ ಮಾಡೋದಿಲ್ಲ. ಅದಕ್ಕೆ ಬೆಲೆ ಬರಬೇಕಾದರೆ ಅವುಗಳು ತಾವು ಮಾಡಬೇಕಾದ ಕಾರ್ಯವನ್ನೇ ಮಾಡಬೇಕು. ಅವು ಬೇರೆ ಬೇರೆ ಗೊಂಬೆಗಳಾಗ್ತಾವ, ಇನ್ನೊಂದಾಗ್ತಾವ. ಆ ಕಟ್ಟಿಗೆಯಿಂದ ಆಗ್ಯಾವ, ಅವನ್ನ ಯಾರು ಸುಡೋಂಗಿಲ್ಲ. ಸುಡ್ತಾರೆ ನಾವು, ಯಾಕಂದರೆ ಅವುಗಳಿಗೆ ಅಂಗಗಳು ಅಂಗ ಬಂದು. ಅದಕ್ಕಾಗಿ ಮನುಷ್ಯನಿಗೆ ಒಳ್ಳೆಯ ಅಂಗಗಳು ಅಂತೀವು. ದೈವು ಅಹಿಂಸೆ ಅನ್ನುವಂಥದ್ದು ಮನುಷ್ಯನ ಅಂಗಗಳಿದ್ದಂಗೆ ಬೆಲೆ ಇದೆ ಅಂತ ಅರ್ಥ. ಇಂದ್ರಿಯಗಳು ಶರೀರ ಮುಖ್ಯ ಕೆಲಸವೆಂದರೆ ಪರೋಪಕಾರ. ಆದ್ದರಿಂದ ಯಾವ ಇಂದ್ರಿಯಗಳು ಏನನ್ನು ಮಾಡಬೇಕೆಂಬುದನ್ನು ತಿಳಿಸುತ್ತಾನೆ. ಯಾವ ಇಂದ್ರಿಯಗಳಿಂದ ಏನು ಮಾಡಬೇಕು ಅಂತಂದರೆ ಸರ್ಪಭೂಷಣರು ಹೇಳ್ಯಾರಲ್ಲ, ಇಂದ್ರಿಯಗಳ ಬಗ್ಗೆ ಹೇಳ್ಯಾರ. ಮನಸ್ಸಿಗೆ ಧರ್ಮ ಚಿಂತನೆಯೇ ಭೂಷಣ, ಕಿವಿಗೆ ಘನ ಪುಣ್ಯಕತೆಯೇ ಭೂಷಣ. ಹೀಗೆ ಅವು ಯಾಕೆ ಅಷ್ಟು ಮಹತ್ವ ಅಂದರೆ, ಆಯಾ ಇಂದ್ರಿಯಗಳು ಆ ಕಾರ್ಯವನ್ನು ಮಾಡ್ತಾ ಇದ್ದರೆ ಜಗತ್ತಿನಲ್ಲಿ ಆ ಮನುಷ್ಯನಿಗೆ ಎಷ್ಟು ಬೆಲೆ ಆದ ನೀವೇ ತಿಳ್ಕೊರಿ. ಶರೀರಕ್ಕೆ ಬೆಲೆ ಕೊಡೋಂಗಿಲ್ಲ. ಶರೀರದಲ್ಲಿ ಇಂದ್ರಿಯಗಳು ಯಾವ ಕಾರ್ಯವನ್ನು ಕ್ರಮವಾಗಿ ಮಾಡ್ತಾವ, ಅದರಿಂದ ಆ ಶರೀರಕ್ಕೆ ಕಾಯಕ್ಕೆ ಭಾಳ ಶೋಭೆ ತಂದದ. ಅದರಂತೆ ಮತ್ತೊಬ್ಬರ ಮನೆಯನ್ನು ಮುರಿಯುವ ಚಾಡಿ ಮಾತನ್ನು ಕಿವಿಯಿಂದ ಕೇಳಬಾರ್ದಂತ. ಘನಪುಣ್ಯಕತೆಯನ್ನು ಕೇಳಂದರು ಅಂದರೆ ಸದಾಕಾಲ ಪರಮಾರ್ಥದ ಕಥೆಯನ್ನು ಕೇಳು. ಮನೆ ಮುರಿಯುವವರ ಕೆಲಸವನ್ನು, ಮನಸ್ಸನ್ನು ಮುರಿಯುವವರ ಕೆಲಸನ ನೀನು ಕೇಳಬೇಡ. ಹೇಗೆಂದರೆ, ಕಿವಿಯ ಅಂದವನ್ನು ಹೆಚ್ಚಬೇಕಾಗಿದ್ದರೆ ಅದು ಮೊದಲೇ ಹೇಳ್ಯಾರ ಅವರು. ಕಿವಿಗೆ ನಾವೇನು ಅಂದ್ಕೊಂಡಿವಿ ಅಂದರೆ, ಗುಣಗಳ ಭೂಷಣವಲ್ಲದೆ ಮಣಿ, ಗಣವಲ್ಲದೆ ಸರ್ವಕ್ಕೂ ಮಣಿ ಹೇಮಾದಿಗಳು ಭೂಷಣವಲ್ಲ ಅಂದರು. ಏನು ಭೂಷಣ? ಗುಣಗಳೇ ಭೂಷಣ ಅಂದಾರ. ಕಿವಿಗೆ ಭೂಷಣ ಬಂಗಾರ ಹಾಕಿದ್ರೆ ಭೂಷಣ ಅಲ್ಲ. ಮೂಗಿಗೆ ಬಂಗಾರದ ಒಡವೆ ಹಾಕಿದ್ರೆ ಭೂಷಣ ಅಲ್ಲ. ಶಿರಸ್ಸಿಗೆ ಬಂಗಾರದ ವಜ್ರದ ಕಿರೀಟವನ್ನಿಟ್ಟರು ಕೂಡ ಭೂಷಣ ಅಲ್ಲ. ಅವಾಗ ಯಾವಾಗ ಭೂಷಣ ಬರ್ತಾವಂದರೆ, ಮಹಾತ್ಮ ಹೇಳಿದಂಥ ಕಾರ್ಯವನ್ನು ಮಾಡ್ತಾ ಇದ್ದರೆ ಭೂಷಣ. ಆವಾಗ ಬಂಗಾರ ಕಿರೀಟ ಬೇಕಾಗಿಲ್ಲ, ಕಿವಿ ತುಂಬ ಬಂಗಾರ ಬೇಕಾಗಿಲ್ಲ, ಕೊರಳು ತುಂಬ ಆಭರಣ ಬೇಕಾಗಿಲ್ಲ. ಶಿರಸ್ಸು ಏನು ಕೆಲಸ ಮಾಡಬೇಕು, ಪಾದಗಳು ಎಲ್ಲಿಗೆ ಹೋಗ್ಬೇಕು, ಕೈ ಏನು ಮಾಡಬೇಕು, ಕೈಗೆ ದಾನವೇ ಭೂಷಣ ಅಂದಾರೆ. ಕರಕೆ ಅಂದರೆ ಕೈಗೆ ಏನು ಭೂಷಣ? ದಾನವೇ ಭೂಷಣ ಅಂದರು. ಹೀಗೆ ಶೋಭೆ ಬರಬೇಕಾಗಿದ್ದರೆ ಆ ಕಿವಿ ಶಾಸ್ತ್ರವನ್ನು ಶ್ರವಣ ಮಾಡಬೇಕು. ಅದಕ್ಕಾಗಿ ಭಗವಂತ ನಮಗೆ ಕಿವಿ ಯಾಕೆ ಕೊಟ್ಟನಂದರೆ, ಒಳ್ಳೆಯ ವಿಚಾರವನ್ನು ಕೇಳಿ, ಗುರುವಾಕ್ಯವನ್ನು, ಗುರು ಉಪದೇಶವನ್ನು ಆಲಿಸಿ, ಶಾಸ್ತ್ರ ಶ್ರವಣವನ್ನು ಮಾಡಿ ಮುಕ್ತನಾಗಲಿ ಅನ್ನುವ ಉದ್ದೇಶದಿಂದಲೇ ನಮಗೆ ಕಿವಿ ಕೊಟ್ಟದ್ದು. ಆತ ಕೊಟ್ಟದ್ದು ಯಾವ ಕಾರಣಕ್ಕಾಗಿ, ನಾವು ಬಳಸೋದು ಯಾವ ಕಾರಣಕ್ಕಾಗಿ ಅಂತ ವಿಚಾರ ಮಾಡಿದರೆ, ಅದಕ್ಕೆ ಇಲ್ಲಿ ಮೋಕ್ಷದ ಅಪೇಕ್ಷೆ ಉಳ್ಳಂಥ ಭೂಮಿಕೆ ಉಳ್ಳವನಿಗೆ ಇಂಥ ಗುಣಗಳೇ ಇರಬೇಕು, ಇಂಥದಕ್ಕಾಗಿ ಮೀಸಲಾಗಿಡಬೇಕು ಅಂತ ಅಲ್ಲಿ ಹೇಳಿದ್ದು. ಹೀಗೆ ಅನಂತ ವಿಚಾರಗಳನ್ನು ಹೇಳಿ ಮತ್ತು ಇನ್ನೂ ಬಹಳ ವಿಚಾರಗಳನ್ನು ಕೂಡ ಹೇಳಿ, ಮಾತುಗಳು ನಾವು ಯಾವಾಗಲೂ ವಚನ ಅಂದರೆ
ವಾಣಿಯು ಕ್ರಿಯೆಯಿಂದಲೂ ಯಾರಿಗೂ ನೋವು ಆಗಬಾರದು. ನಾವು ಮಾತನಾಡುವಂಥ ವಾಣಿಯಿಂದ ಯಾರಿಗೂ ನೋವಾಗಬಾರ್ದು ಅಂದ್ರೆ ದುಃಖ ಆಗಬಾರ್ದು ನೋಡ್ರಿ. ಯಾರಿಗಾದರೂ ನೋವನ್ನು ಉಂಟು ಮಾಡಿದರೆ ಅದು ಹಿಂಸೆನೇ ಆಗ್ತದೆ. ನಾವು ಕೊಲ್ಲಿದರೆ ಹಿಂಸೆ ಅಂತಲ್ಲ. ಮಾತಿನಿಂದ, ಮನಸ್ಸಿನಿಂದ, ಶರೀರದಿಂದ ಯಾರಿಗಾದರೂ ಕಷ್ಟ ಆಯಿತು ಅಂದರೆ ಅದು ಹಿಂಸೆ ಮಾಡಿದಂಗೆ. ಕೊಲ್ಲಿದರೆ ಎಷ್ಟು ಪಾಪ ಅದ, ಕೊಲ್ಲದೆ ಇದ್ದರೆ ಇಷ್ಟು ಮಾಡಿದರೂ ಕೂಡ ಅದೇ ಪಾಪ ಸಮ ಅದ ನೋಡ್ರಿ, ಕೊಲೆಗಿಂತ ಸಮ ಅದ. ಹಾಗಾಗಿ ಮತ್ತೊಬ್ಬರ ಮನಸ್ಸನ್ನು ಸಂತೋಷ ಆಗುವ ಹಾಗೆ ಮಾತನಾಡಬೇಕು ಅಂತ ಬರೆದರು. ಯಾರ್ದು? ಮತ್ತೊಬ್ಬರು. ಏಕೆಂದರೆ ಶಾಸ್ತ್ರದಲ್ಲಿ ಒಂದು ಸುಂದರವಾದ ಕಥೆಯನ್ನು ಬರೆದಾರ, ನೀವು ಕೇಳಿರಿ. ಸಮಯ ಆದ, ನಾವು ವಿಚಾರ ಮಾಡೋಣ. ಒಂದು ಸುಂದರವಾದ ಮಾತನ್ನು ಹೇಳ್ಯಾರ. ಮಾನೇನ ತೃಪ್ತಿ ನತು ಭೋಜನೇನ ಅಂದರು. ನಾವು ಯಾರಾದರೂ ಅತಿಥಿಗಳು ಬಂದಾಗ ಅವರಿಗೆ ಬೇಕಾದಂಥ ಅಡಿಗೆಯನ್ನು ಮಾಡಿ ಅಮೃತ ಸಮಾನವಾಗಿ ಎಲ್ಲವನ್ನೂ ಮಾಡಿದರೂ ಕೂಡ ಮಾನೇನ ತೃಪ್ತಿ ನತು ಭೋಜನ ಅಂದರು. ಭೋಜನದಲ್ಲಿ ಊಟ ಮಾಡಿದವನಿಗೆ ತೃಪ್ತಿ ಇಲ್ಲ, ಸಂತೋಷ ಆಗೋದಿಲ್ಲ. ನಿನ್ನ ಎರಡು ಮಾತಿನಲ್ಲಿ ಸಂತೋಷ ಆಗ್ತದೆ ನೋಡ್ರಿ. ಮಾತಿನಲ್ಲಿ ಸಂತೋಷ ಆಗ್ತದಿಲ್ಲ. ಭೋಜನ ಬೇಕಾದಷ್ಟು ಮಾಡಿದ್ದಿ, ಮಾತು ವಾಣಿ ಸರಿ ಇದ್ದಿಲ್ಲಂದರೆ ನೀ ಮಾಡಿದ ಭೋಜನ ಎಲ್ಲ ವ್ಯರ್ಥ. ಯಾಕಂದರೆ ಮನುಷ್ಯನಿಯು ಸಂತೋಷ ಭರಿತವಾಗಬೇಕಾದರೆ ಊಟವು ಮುಖ್ಯವಲ್ಲ. ಊಟ ಮುಖ್ಯ ಅಲ್ಲ, ವಿನಯದಿಂದ ಕೂಡಿದ ಎರಡು ಮಾತುಗಳೇ ಮುಖ್ಯ ಅಂತ. ಬರ್ರಿ, ಕೂಡ್ರಿ, ಹಸಿವಾಗದೇನು, ಊಟ ಮಾಡ್ರಿ ಅನ್ನೋದಕ್ಕೂ ಆ ಕತೆ ಮುಖಾಂತರ ಹೇಳ್ತಾರವರು. ಯಾಕಂದರೆ ಊಟ ಮಾಡಿದಕ್ಕಿಂತಲೂ ಸಂತೋಷವಾಯಿತು ಅನ್ನುವರು. ಊಟ ಮಾಡಿಸಿಲ್ಲ, ಬಡಿಸಿಲ್ಲ, ಇಷ್ಟು ಕೇಳೋದ್ರಿಂದ ಅಮ್ಮ, ತಾಯಿ, ಅಪ್ಪ, ನಿಮ್ಮ ಮನೆಯಲ್ಲಿ ಊಟ ಮಾಡಿದ್ರೆ ಎಷ್ಟು ಸಂತೋಷ ಆಗ್ತದೆ. ನಿಮ್ಮ ಎರಡು ಮಾತುಗಳನ್ನು ಕೇಳಿ ಅಷ್ಟೇ ಸಂತೋಷ ಆಯಿತು, ತೃಪ್ತಿ ಆಯಿತು ಅಂತನಲ್ಲ. ಅಂದರೆ ಭೋಜನದಿಂದ ಆಗ್ಯದೋ, ಮಾತಿನಿಂದ ಆಗ್ಯದೋ? ಮಾತಿನಿಂದ ಆಗ್ಯದ. ಅದಕ್ಕೆ ಮಾತಿನಲ್ಲಿ ಹೇಗಿರಬೇಕು ಅಂದರೆ ಸಂತೋಷ ಆಗುವಂಥ ಮಾತುಗಳನ್ನು ನಾವು ಆಡಬೇಕು ಅಂತ ಅರ್ಥ. ಯಾಕಂದರೆ ಬಹಳ ದುಃಖ ಆದಾಗ ಊಟ ಮಾಡಿಸಿ ತೃಪ್ತಿಪಡಿಸಿ ಹೋಗುವಾಗ ಅವರಿಗೆ ನಿಷ್ಠುರವಾದ ಎರಡು ಮಾತು, ಹಿತವಾದ ಎರಡು ಮಾತುಗಳಿಂದ ತೃಪ್ತಿ ಆಗ್ತದೆ. ನಿಷ್ಠುರವಾದ ಅದೇ ಎರಡು ಮಾತುಗಳಿಂದ ದುಃಖ ಆಗ್ತದೆ ನೋಡ್ರಿ. ಅಂದರೆ ಮಾತಿನಲ್ಲಿ ನಾವು ಉಪಕಾರ ಮಾಡೋದೂ ಆದ, ಮಾತಿನಿಂದ ಅಪಕಾರ ಮಾಡೋದೂ ಆದ. ಅದು ಹೇಗೆಂದರೆ ಊಟ ಮಾಡಿಸಿದ್ರು ಎಲ್ಲ ಆಯಿತು, ತೃಪ್ತಿ ಆಯ್ತು ಅಂದಾಗ ಆಕೆ ಹೇಳಿದ್ಲು, ತೃಪ್ತಿ ಆಗಲಾರ್ದು ಇನ್ನೇನಾಗ್ತದ, ನಮ್ಮ ಮನೆಗಳಂತ ಊಟ ನೀವು ಎಲ್ಲಿ ತಿಂದಿರಲಿಕ್ಕಿಲ್ಲ, ಯಾರು ಮಾಡಿ ನೀಡಿಲ್ಲ, ಅದಕ್ಕೆ ನಿಮಗೆ ತೃಪ್ತಿ ಆಗ್ಯದ ನೋಡು ಒಂದು ಲೆಕ್ಕ. ಏನಾಯಿತು ಪರಿಸ್ಥಿತಿ? ಆ ಊಟ ಮಾಡುವಾಗ, ಮಾಡಿದ ಮೇಲೆ ಮಾತನಾಡುವಾಗ ಇದ್ದಂಥ ಸಂತೋಷ ಅನ್ನುವುದು ನಿಮಗೆ ನಮ್ಮ ಮನೆ ಬಿಟ್ಟರೆ ಬೇರೆ ಯಾರ ಮನೆಯಲ್ಲಿ ಇಂಥ ಊಟದ ಗತಿನೇ ಇಲ್ಲ ಅಂದಾಗ ಮತ್ತೊಬ್ಬರಿಗೆ ಎಷ್ಟು ದುಃಖ ಆಗ್ಬೋದು. ಮಾಡ್ಯಾನ, ಕಾರ್ಯ ಮಾಡ್ಯಾರ, ಆದ್ರೆ ಮಾತಿನಿಂದ ಕಳ್ಕೊಂಬಿಟ್ರು ನೋಡ್ರಿ. ಮಾತಿನಿಂದ ಕಳ್ಕೊಂಡ್ರು, ಮಾಡಿದ್ದು ಸತ್ಯ ಅದ. ಹಾಗೆ ಊಟ ಯಾವುದಾದರೇನು, ನೀನು ಬಂದಂಥವರಿಗೆ ಊಟ ಯಾವುದು ನೀಡಿದ್ರೇನು,
ನೀನು ಬಿಸಿದೇ ನೀಡಬೇಕು. ಆಮೇಲೆ ವಿಶೇಷವಾದ ಪಕ್ವಾನ ಮಾಡಿ ನೀಡಬೇಕು ಅಂತ ಏನು ನೇಮಿಲ್ಲ. ಮರ್ಯಾದೆಯಿಂದ 2 ಮಾತುಗಳನ್ನು ಆಡಿ ನಿನ್ನಲ್ಲಿ ಎದ್ದಿದ್ದನ್ನು ನೀಡಿದರೆ ಸಾಕು, ಅವರಿಗೆ ಎಷ್ಟು ಸಂತೋಷ ಆಗ್ತದೆ. ಅಪ್ಪ ನೀವು ಬಂದಿರಿ, ಈ ಸಮಯದಲ್ಲಿ ಹಸಿದ್ರಿ, ವಿಶೇಷವಾಗಿ ಏನು ಮಾಡಲಿಕ್ಕೆ ಸಮಯ ಇಲ್ಲ, ಇದ್ದದ್ದು ನೀವು ನೀಡ್ತೀನಿ, ನೀವು ತೃಪ್ತಿಯಿಂದ ಊಟ ಮಾಡ್ರಿ ಅಂತ ಹೇಳಿದ್ರೆ ಎಷ್ಟು ಸಂತೋಷ ಆಗ್ತದೆ. ಅದಕ್ಕೆ ಹೋಳಿಗೆ ಮಾಡಿ ನೀಡ್ಬೇಕನ್ನು, ಖಾರ ರೊಟ್ಟಿ ಕೊಡ್ರಿ, 2 ಮಾತುಗಳು ಚಲೋ ಆಡ್ರಿ, ಹೊಟ್ಟೆ ತುಂಬಿ ಹೋಗ್ತದೆ. ಆ ಕಾರಣದಿಂದ ಊಟ ಮಾಡಿದಕ್ಕಿಂತಲೂ ಹೆಚ್ಚು ಸಂತೋಷ ಆಗೋದು ಎಲ್ಲಿ ಮಾತಿನಿಂದ. ಆದ್ದರಿಂದ ಒಬ್ಬ ಸುಭಾಷಿತಕಾರ ಹೇಳ್ತಾನ, ಪ್ರಿಯ ವಾಕ್ಯ ಪ್ರಧಾನೇನ ಸರ್ವೇ ತುಷ್ಟಂತಿ ಜಂತುವ ತಸ್ಮಾತ್ ದೇವ ವ್ಯಕ್ತವ್ಯಂ ವಚನೆ ಕಾ ದರಿದ್ರತಾ ಅಂತ ಬರೆದ್ರು ಅವರು. ಅರ್ಥ, ಮನುಷ್ಯನಾದ ಮೇಲೆ ಯಾವಾಗಲೂ ಪ್ರಿಯವಾಗುವ ಮಾತನ್ನಾಡಬೇಕಂದ್ರೆ ಅವರು ಇನ್ನೊಬ್ಬರಿಗೆ ನೋವಾಗಬಾರ್ದು, ಪ್ರೀತಿ ಆಗಬೇಕು. ಇಷ್ಟಾದ ಸಾಕು. ಪಶು ಪಕ್ಷಿ ಮನುಷ್ಯರು ಎಲ್ಲ ಪ್ರಾಣಿಗಳು ಸಂತೋಷ ಪಡುತ್ತವೆ ಅಂದರು. ಪಶು ಪಕ್ಷಿ ಮನುಷ್ಯರು ಸಹಿತವಾಗಿ. ಹೇಗೆ ಅಂದರೆ, ಒಂದು ಎತ್ತು ನಿಮ್ಮಿಂದ ಅಂಜಿ ಓಡ್ತಾ ಇತ್ತು ಅಂತ ಇಟ್ಕಾರಿ. ಮನುಷ್ಯ ನೋಡಿದ್ರೆ ಓಡ್ತಾವೆ ಕೆಲವು. ಅದನ್ನು ಚೆನ್ನಾಗಿ ಒಪ್ಪಿಕೊಂಡು ಕೂಗಬೇಕು. ಆ ದಿವಸ ಬಸವ ಅಂತ ಏನಾರ ಒಂದು ಹೆಸರು ಹಿಡಿದು ಅದನ್ನು ಅಪ್ಪಿಕೊಂಡು ಈ ಥರ ಮಾಡೋದ್ರಿಂದ ಒಂದಿಷ್ಟು ಹಸಿರಾದ ಹುಲ್ಲನ್ನು ತಂದು ಮೃದುವಾಗಿ ಬಾಬಾ ಎಂದು ಕರೆದರೆ ಓಡಿ ಹೋಗುವಂಥ ಪಶು ಪಕ್ಷಿ ಪ್ರಾಣಿಗಳು ಸಹ ನಮ್ಮ ಸಮೀಪ ಬರ್ತಾವೆ. ಇವೆಲ್ಲ ನೋಡಿವೆಲ್ಲ ಗೊತ್ತದಲ್ಲ ಎಲ್ಲರಿಗೆ. ಅಂದಾಗ ಯಾಕೆ ಬರ್ತಾವ ಅಂದರೆ, ನಮ್ಮ ಮಾಲೀಕ ನಮ್ಮನ್ನು ಎಷ್ಟು ಸಂತೋಷವಾಗಿ ನೋಡಿಕೊಳ್ಳುತ್ತಾನೆ ಅನ್ನುವ ಭಾವದಿಂದ ಮೂಕ ಪ್ರಾಣಿಗಳು ಕೂಡ ಸಮೀಪ ಬರ್ತಾವೆ. ಮತ್ತು ಮನುಷ್ಯನ ಸಮೀಪ ಬರೋದಲ್ಲೇನು, ಪ್ರಾಣಿಗಳು ಬರ್ತಾವಂದ್ರೆ ಮನುಷ್ಯ ಹಂಗೆ ಬರೋಂಗಿಲ್ಲ. ಆದರೆ ಅಲ್ಲಿ ಆ ಒಂದು ಪಶು ಪಕ್ಷಿ ಪ್ರಾಣಿಗೆ ಈ ರೀತಿ ಮಾಡುವುದನ್ನು ಬಿಟ್ಟು ಅವುಗಳ ಕೈಯಲ್ಲಿ ಒಂದು ಕೋಲನ್ನು ಹಿಡಿದ್ರೆ ಅದೇನು ಮಾಡ್ತದೆ, ನಿನ್ನ ಸಮೀಪ ಯಾವಾಗಲೂ ಇರತಕ್ಕಂಥ ಪಶು ಪಕ್ಷಿ ಪ್ರಾಣಿ ಸಹಿತವಾಗಿ ನಿನ್ನ ಕೈಯಲ್ಲಿದ್ದ ಕೋಲನ್ನು ನೋಡಿ ದೂರ ಹೋಗ್ತಾವ. ಮೊದಲು ಅವೇ ಸಮೀಪ ಬಂದಾವ, ಈಗ ಅವೇ ದೂರ ಹೋಗ್ತೇವಿಲ್ಲ. ಯಾಕ? ನಿನ್ನ ವರ್ತನೆ ಅಂತ, ನಿನ್ನ ಮಾತಿನ ವರ್ತನೆ. ಹಾಗಾಗಿ ಒಂದು ವೇಳೆ ಅವುಗಳು ಹೋದರೂ ಕೂಡ ಮತ್ತೆ ಅವುಗಳನ್ನು ಸಮೀಪ ತಂದುಕೊಳ್ಳಲಿಕ್ಕೆ ಎಷ್ಟೋ ಉಪಾಯಗಳು ಉಂಟು. ಅದರಂತೆ ಮನುಷ್ಯರಾದ ನಮಗೆ ಹೇಳ್ತಾರೆ, ನೋಡು ಮನುಷ್ಯನೇ, ನಿನ್ನಿಂದ ದೂರವಾದಂಥ ಆದಷ್ಟು ಮಟ್ಟಿಗೆ 3 ತ್ರಿಕರಣದಿಂದ ನೀನು ಬಹಳ ಪ್ರೇಮವಾಗಿರು, ಯಾರಿಗೆ ನೋವನ್ನು ಕೊಡದೆ. ಒಂದು ವೇಳೆ ಯಾರಿಗಾದರೂ ನಿನ್ನಿಂದ ನೋವಾಗಿ ದೂರ ಹೋದರೆ ಅವರನ್ನು ಸಮೀಪ ಕರೆದುಕೊಳ್ಳುವ ಪ್ರಯತ್ನ ಮಾಡಂತ. ಸಮೀಪ ಕರ್ಕೊಳ್ಳೋ ಪ್ರಯತ್ನ ಮಾಡು, ಬರಲಿ ಬರದ ಬಿಡ್ಲಿ, ಅದು ನಿನ್ನ ಆಧೀನಿಲ್ಲ. ಅಲ್ಲಿವರೆಗೂ ನಿನ್ನ ಪ್ರಯತ್ನ ಅದ, ಆಮೇಲೆ ಅದು ಇಲ್ಲ. ಹೀಗಾಗಿ ಈ ರೀತಿ ಕ್ರಿಯೆಯು ಅಳವಡಿಸಿಕೊಂಡು ಹೋದರೆ ಅದು ಅಹಿಂಸೆ ಎನ್ನುವ ಮೊದಲನೆಯದು ಯೋಗ ಆದಂಗೆ ಆತದ ನೋಡ್ರಿ. ಇವೆಲ್ಲ ಗುಣಗಳು ಅಳವಟ್ಟಾಗ ಅದು ಅಹಿಂಸೆ ಎನ್ನುವಂಥ ಯೋಗ ಆಗ್ತದೆ. ಇಲ್ಲಂದರೆ ಹಿಂಸೆ ಆಯ್ತಂತ ಇಟ್ಕೋ. ಅದನ್ನು ಅಳವಡಿಸಿಕೊಂಡವನೇ ಯೋಗಿ. ಈ ಗುಣಗಳನ್ನು ಯಾರು ಪ್ರಾಪ್ತಿ ಮಾಡಿಕೊಂಡರ ಅವರು ಯೋಗಿ.
ಯಾರು ಅಳವಡಿಸಿಕೊಂಡಿಲ್ಲ ಅವರು ಯೋಗಿ ಅಲ್ಲ. ಅವರಿಗೆ ಮಹಾತ್ಮರು ಮುಂದೆ ಗೂಗಿ ಅಂತ ಕರೆದಾರ. ಯೋಗಿ ಆಗೋದಿಲ್ಲ, ಅವರು ಗೂಗಿ ಅಂತ. ಎರಡನೇದ್ದು ಯಮದ ಅಹಿಂಸೆ ಆದಮೇಲೆ ಎರಡನೇ ಗುಣ ಯಾವುದು ಅಂತ ಹೇಳಿದ್ರೆ ಸತ್ಯ. ಸತ್ಯ ಸತ್ಯ ಅಂದರೆ ಏನು ಅಂತ ಅರ್ಥ ಮಾಡಿದ್ರೆ ಸ್ವೀಕಾರ ಸತ್ಯಂ ಅಂತ ಬರೆದಾರ. ಸತ್ಯ ಅಂದರೆ ಸ್ವೀಕರಿಸುವುದು ಅಥವಾ ಸ್ವೀಕಾರ ಮಾಡಲು ಯೋಗ್ಯವಾಗಿರುವುದು ಯಾವುದು ಅದು ಸತ್ಯ ಅಂದರು. ಇಲ್ಲಿ ಮರಮಿಟ್ಟು ಬರೆದಾರ. ಕಾರಣ ಏನಂದರೆ ಇಲ್ಲಿ ತಾನು ಕಂಡು ಕೇಳಿದ್ದನ್ನೇ ಸತ್ಯ ಅಂತ ಅರ್ಥ ಮಾಡಬೇಕು. ತಾನು ಕಂಡಿರಬೇಕು ಸ್ವತಃ, ತಾನು ಸ್ವತಃ ಕಿವಿಯಿಂದ ಕೇಳಿರಬೇಕು. ಅದಕ್ಕೆ ಅದನ್ನು ಸ್ವೀಕಾರ ಒಪ್ಪಬೇಕದು. ಯಾಕಂದ್ರೆ ನಿನ್ನ ಅನುಭವ ನೀನು ಒಪ್ಪದಿದ್ರೆ ಅಸತ್ಯ ಆಗ್ತದೆ. ನಿನ್ನ ಅನುಭವನೇ ನಿನಗೆ ಒಪ್ಪದಿದ್ರೆ ಅಸತ್ಯ ಆಗ್ತದೆ. ಆದ್ರೆ ಇನ್ನೊಬ್ಬರು ಕಂಡದ್ದನ್ನು ಇನ್ನೊಬ್ಬರು ಕೇಳಿದ್ದನ್ನು ನಾನೇ ಕಂಡಿದ್ದೇನೆ, ನಾನೇ ಕೇಳಿದ್ದೇನೆ ಅನ್ನುವ ಭಾವದಿಂದ ಅದನ್ನು ಯಾರು ಒಪ್ಪಿಕೊಳ್ಳುತ್ತಾರೋ ಸ್ವೀಕಾರ ಮಾಡುತ್ತಾರೋ ಅದು ಅಸತ್ಯವಿನ ಸತ್ಯ ಆಗೋದಿಲ್ಲ. ಸತ್ಯ ಆಗೋದಿಲ್ಲ. ಇನ್ನೂ ಕೂಡ ಮಹಾತ್ಮರು ಮುಂದೆ ಹೇಳ್ಯಾರ, ಪ್ರತ್ಯಕ್ಷ ಕಂಡರೂ ಕೂಡ ಪ್ರಮಾಣಿಸಿ ನೋಡಂದ್ರು. ಸತ್ಯವನ್ನು ಒಪ್ಪಬೇಕಾಗಿದ್ರೆ ನೀನು ನೋಡಿದ್ದಪ್ಪ ಇಲ್ಲಂತಲ್ಲ, ನೀನು ಕೇಳಿದ್ದಿ ಇಲ್ಲಂತಲ್ಲ, ನೀನು ನೋಡಿದ ಆ ಕ್ಷಣವೊಂದೇ, ಕೇಳಿದ ಆ ಕ್ಷಣದ ವಿಚಾರವನ್ನೇ ಸತ್ಯ ಅಂತ ಒಪ್ಪಬೇಡ. ಅದರ ಹಿಂದೆ ಅದರ ಮುಂದೆ ಏನು ಸಂದರ್ಭ ಅನ್ನುವುದನ್ನು ವಿಚಾರ ಮಾಡಿ ಪ್ರತ್ಯಕ್ಷ ನೋಡಂದ್ರು. ನಮಗೆ ಆ ತಾಳ್ಮೆ ಎಲ್ಲಿ ಅದ? ಕಾಣಲಾರ್ದ ಕೇಳಲಾರ್ದನ್ನೇ ಕಂಡಿವಿ ಕೇಳಿವಿ ಅಂತ ಅಸತ್ಯದ ಮಂದಿಗೆ ನಾನು ಕಂಡಿಲ್ಲ, ನಾ ಕೇಳಿಲ್ಲ, ನಾ ಒಪ್ಪಂಗಿಲ್ಲಪ್ಪ ಅಂತ ಯಾರು ಎದ್ದು ಬಂದವರಿಲ್ಲ. ಕಿವಿ ಅಗಲಾಗ್ತಾವ ಮತ್ತಿಷ್ಟು ಕೇಳಕ್ಕೆ, ಕಣ್ಣು ದೊಡ್ಡವಾಗ್ತಾವ. ಹಂಗ ಈ ಮತ್ತೆ ಅಸತ್ಯ ಅಂತಿದ್ದು ಸತ್ಯ. ಶಾಸ್ತ್ರ ದೃಷ್ಟಿಯಿಂದ ಹೇಳ್ತೀನಿ, ಅವ್ರವ್ರು ಬಿಟ್ಟು ವಿಚಾರ ಅವ್ರಿಗೆ ಸಂಬಂಧ. ಶಾಸ್ತ್ರದ ನಿಯಮಗಳವ, ಅಂಗಗಳವ. ಅದಕ್ಕಾಗಿ ಇಲ್ಲಿ ಅನರ್ಥದಿಂದ ರಹಿತವಾದದ್ದು ಯಥಾರ್ಥವಾಗಿರುವುದು ಯಾವುದು ಅದು ಸತ್ಯ. ಯಾವುದು ಸತ್ಯ ಅಂದರೆ ನೀ ಕಂಡದ್ದನ್ನು ಕೇಳಿದಲ್ಲಿ ಅನರ್ಥ ಇರಬಾರದು, ಅರ್ಥ ಇರಬೇಕು ಅದಕ್ಕೆ. ಮತ್ತೆ ಅದು ಯಥಾರ್ಥವಾಗಿರೋದಂದ್ರೆ ಸತ್ಯ ಇರಬೇಕು. ಈಗ ಹೇಳಿದ್ದೂ ಸತ್ಯ ಇರಬೇಕು, ಮುಂದೆ ಹೇಳಿದನು ಸತ್ಯ ಇರಬೇಕು, ಮುಂದಾದ್ರೂ ಕೂಡ ಸತ್ಯವಾಗಿರ್ಬೇಕು. ನೋಡಿ, ಈಗ ನಾನು ಹೇಳಿನಪ್ಪ ಅವಾಗ ಹಂಗನಿಸ್ತು, ಈಗ ಹಿಂಗನಿಸ್ತದಂದ್ರೆ ಇದು ಸತ್ಯ ಅಲ್ಲ. ಯಾವಾಗಲೂ ಬದಲಾವಣೆ ಆಗಲಾರ್ದು ಏನದ ಅದು ಸತ್ಯ. ಮಾತನಾಡಿದ ಮಾತುಗಳಲ್ಲಿ ಕೂಡ ಅರ್ಥ ಇರಬೇಕಾಗ. ನಾವೇನು ಮಾತಾಡ್ತೇವೆ ಮಾತಿನಲ್ಲಿ ಅರ್ಥ ಇರಬೇಕು. ಅರ್ಥ ಇಲ್ಲದ ಮಾತು ಏನಾಗ್ತಾವಂದ್ರೆ ಅನರ್ಥವನ್ನು ಉಂಟು ಮಾಡ್ತಾವ. ಅನರ್ಥವೇ. ಮತ್ತು ನಾವೆಷ್ಟು ಪಾಪಿಗಳಾಗಿ ಅಹಿಂಸೆ ಅನ್ನುವುದು ಅದು ಸಹ ಕಿತ್ಕೊಂಡು ಹೋಗ್ತದೆ. ಎರಡನೇದ್ದಲ್ಲ, ಮೊದಲನೇದ್ದೇ ಇಲ್ಲ ಅಂತ ಅರ್ಥ ಆಗ್ತದೆ. ಆ ಕಾರಣದಿಂದ ಅನರ್ಥ ಆಯ್ತ್ರಿ ಅಂದ್ರೆ ಏನಾಗ್ತದ, ಒಂದೊಂದು ಸಲ ಕೋಲಾಹಲವೇ ಆಗ್ತಾವ. ಸಣ್ಣ ಅನರ್ಥದಿಂದ. ಅರ್ಥ ಇದ್ರೆ ಏನಾಗೋದಿಲ್ಲ, ಅನರ್ಥದಿಂದ ದೊಡ್ಡ ಗದ್ದಲಾಗವು ಆಗಿ ಕೊಲೆ ಮೊದಲಾದ ಹಾನಿಗಳು ಕೂಡ ಸಂಭವಿಸಬಹುದು. ಕೊಲೆಗಳಾಗ್ಯಾವ, ದೊಡ್ಡ ದೊಡ್ಡ ಹಾನಿಗಳಾಗ್ಯಾವ. ಇಲ್ಲ ಯಾಕಾಯ್ತು ಅಂದರೆ ಆಮೇಲೆ ಗೊತ್ತಾಗ್ತದ, ಇಲ್ಲ ಅವ್ರು ಹೇಳಿದ್ರು ಅವ್ರು ಕೇಳಿದ್ರು ಅದನ್ನು ನಾನು ಸತ್ಯ ಅಂತ ಒಪ್ಪಿಕೊಳ್ಳೋದಕ್ಕೆ ನನಗೆ ಈ ಗತಿ ಆಯ್ತು ಅಂತ ಆವಾಗಂತ ನಾನು
ಅವಾಗಂತಾನೆ ಲಾಭ ಏನದಂತ. ಹಾಗಾಗಿ ಅದರಿಂದ ಮಾತುಗಳೇ ಇಷ್ಟೆಲ್ಲ ಕಾರಣ. ಅದಕ್ಕಾಗಿ ಯಥಾರೂಪವಾಗಿರಬೇಕು. ನಾವು ಮಾತನಾಡುವಾಗ ಸತ್ಯವನ್ನು ಒಪ್ಪಿಕೊಳ್ಳುವಾಗ ಮತ್ತು ಸಂದರ್ಭಕ್ಕೆ ಅನುಸಾರವಾಗಿ ನಮ್ಮ ಸತ್ಯವನ್ನು ಬದಲಾವಣೆ ಮಾಡಬಾರ್ದು. ಹಿಂಗೆ ಸಂದರ್ಭ ಬಂದರೆ ಹಿಂಗೆ ಜೈ, ಆ ಸಂದರ್ಭ ಬಂದರೆ ಹಂಗೆ ಜೈ, ಮತ್ತೊಂದು ಸಂದರ್ಭ ಬಂದರೆ ಮತ್ತೊಂದಕ್ಕೆ ಜೈ. ಹಿಂಗೆ ಯಾಕೆ ಜೈ 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 ಅಂತಿದಂದರೆ ನೀನು ಪ್ರತ್ಯಕ್ಷ ಕಂಡವನೂ ಅಲ್ಲ, ಕೇಳಿದವನಲ್ಲ, ನೋಡಿದವನಲ್ಲ. ಯಾರು ಏನು ಹೇಳ್ತಾರೋ ಅವರಿಂದ ಜೈ ಎಂಬವನಂತ ಅರ್ಥ ಆಯ್ತು. ಅನರ್ಥಾತವಿಲ್ಲ. ಮಂದಿ ಮಾತು ಕೇಳು. ನೀ ಕೇಳಿದ ಮಾತಿನಿಂದ ಲೋಕಕ್ಕೆ ಎಷ್ಟು ಅನರ್ಥ ಆಯ್ತು ಎಂಬುದು ಮನಸ್ಸಿನಾಗೆ ವಿಚಾರ ಇರಬೇಕು. ಇಲ್ಲಂದ್ರೆ ನಾವು ಕೂಡ ಪಾಪಕ್ಕೆ ಗುರಿ ಆಗ್ತೀವಿ. ಅವನು ಮಾಡಿದ ಅವನ ಪಾಪ ನಮಗೆ ಬಂತು. ಹಾಗಾಗಿ ಅದು ಮಾತಿನ ಶೈಲಿ ಒಂದು ಸಲ ತಪ್ಪಾಯಿತು, ತಪ್ಪಿದೀವಿ ಅಂದರೆ ಅದು ಮರಣವೇ ಸರಿ ಅಂತ ಬರ್ತಾರೆ. ಸತ್ತಂಗಂತ. ಹಾಗಾಗಿ ಕೆಲವು ಮಂದಿ ಹೇಳೋಕ್ಕಿಲ್ಲ. ಇಲ್ಲಪ್ಪ ನಾವು ಸತ್ಯವನ್ನು ನಮ್ಮಲ್ಲಿ ಮೊನ್ನೆ ಯಾರು ಹೇಳಿದ್ರು, ಕೆಲವು ವಿಚಾರ ಬಂದಾಗ ಅವ್ರ ಬಗ್ಗೆ ಹೆಸರು ಹೇಳಂಗಿಲ್ಲ. ಅವ್ರ ಬಗ್ಗೆ ಏನು ಅಂತ ಕೇಳಿದ್ರೆ ಅವರು ಆಸ್ತಿಗಾಗಿ ದುಡ್ಡಿಗಾಗಿ ಸತ್ಯವನ್ನೇ ಮಾರ್ಯಾರಪ್ಪ. ಅವ್ರಿಗೆ ಏನು ಹೇಳ್ಬೇಕಂದ್ರೆ ಅವರು ಹಣ ಆಸ್ತಿಗಾಗಿ ಸತ್ಯವನ್ನೇ ಮಾರ್ಕೊಂಡು ತಿಂದರಂದ್ಮೇಲೆ ಏನು ಹೇಳೋದಂತ. ಮತ್ತು ಮರಣವೇ ಸರಿ ಇಲ್ಲ, ಈಗ ಬದುಕಿದ್ರು ಸತ್ತಂಗಲ್ಲ. ಹಾಗಾಗಿ ಪ್ರಿಯ ಹಿತ ಪ್ರಮಾಣಂ ದೃಷ್ಟ ಶ್ರುತ್ಯಾರ್ಥ ಭಾಷಣಂ ಅಂದರು. ನಮ್ಮ ಮಾತು ಬಹಳ ಪ್ರಿಯವಾಗಿರಬೇಕು, ಹಿತವಾಗಿರಬೇಕು ಮತ್ತು ಪ್ರಮಾಣದಿಂದ ಕೂಡಿರ್ಬೇಕಂತ. ಇಷ್ಟೆಲ್ಲ ಯಾಕೆ ಮಾತಾಡ್ತೀವಿ ನಾವು ಅಂದರೆ ಪ್ರಮಾಣವಂತ ಮಾತಾಡ್ತೀವಿ. ಈ ಲೌಕಿಕವಾಗಿ ಪಾರಮಾರ್ಥಿಕವಾಗಿ ಮಾತಾಡೋದಲ್ಲ, ಇದು ಪ್ರಮಾಣವಾಗಿ ಮಾತಾಡಬೇಕಾಗಿದೆ. ಅದರಿಂದ ಇಂಥ ಭಾಷಣಗಳಿರವ ಮಾತುಗಳೇ ಸತ್ಯ ಅಂದು. ಅದಕ್ಕೆ ಅವರು ಮಹಾತ್ಮರು ಘನ ಪುಣ್ಯ ಕಥೆಯೇ ಭೂಷಣ ಅಂದ ನೋಡ್ರಿ. ಎಂಥದನ್ನು ಕೇಳಬೇಕ್ರಿ ನಾವು, ಎಂಥ ಮಾತುಗಳನ್ನು ಆಡಬೇಕು. ಹೀಗೆ ಮಾತನಾಡಿದರೆ ನಾವು ಮಾತಾಡ್ತೀವಿ ಯಾರ ಜೊತೆ ಅಂದರೆ ಅವ್ರ ಜೊತೆಯಲ್ಲಿ ಇನ್ನೊಂದು ಅರ್ಧ ಗಂಟೆ ಕುಂತು ಮಾತು ಕೇಳಬೇಕು ಅಂತ ಅನಿಸಿರ್ಬೇಕು ನೋಡಿ. ನಮ್ಮ ಮಾತುಗಳನ್ನು ಕೇಳಿ ಯಾವಾಗ ಎದ್ದು ಹೋಗ್ಬೇಕು ಅಂತ ಅನಿಸಿದ್ರೆ ಅದು ಅನರ್ಥದ ಮಾತಂತ. ಇನ್ನೂ ಒಂದು 10-15 ನಿಮಿಷ ನಾವು ಕೇಳಬೇಕಾಗಿತ್ತು ಅಂತ ಬಂತಂದರೆ ಅದ್ರಾಗ ಅರ್ಥ ಇರ್ತದೆ, ಅದ್ರಾಗ ಅನುಭವ ಇರ್ತದೆ, ಅಲ್ಲಿ ಶಾಂತಿ ಇರ್ತದೆ, ನೆಮ್ಮದಿ ಇರ್ತದೆ. ಇವೆರಡನ್ನ ನಾವು ಹೆಂಗೆ ಬದಲಾವಣೆ ಮಾಡಿ ಕೇಳೋದು ಅಂತ ವಿಚಾರ ಮಾಡಿದ್ರೆ ನಾವೇನು ಮಾಡೋದು ಬೇಕಾಗಿಲ್ಲ. ನಮ್ಮಲ್ಲಿ ಇರುವಂಥ ಯಾವ ಸತ್ಯ ಅನ್ನುವಂಥದ್ದು ಏನದಲ್ಲ, ಎಂಥ ಕಾಲವಂದರೂ ಕೂಡ ಬದಲಾವಣೆ ಆಗಲಾರದೆ ಇದ್ದಕ್ಕೆ ಇದ್ದಂಗೆ ನಡೆಯುವುದೇನದ ಇದು ಸತ್ಯ. ನುಡಿಯೋದಕ್ಕಿಂತ ನಡೆಯೋದು ಬಹಳ ಇದು. ನುಡಿಗಳಿಗೆ ಅಲ್ಲೋಲ ಕಲ್ಲೋಲ ಆಗ್ತಾವ, ಕೊಲೆಗಳಾಗವ, ಹಿಂಸೆ ಆಗ್ಯಾವ. ನಡೆದವ್ರಿಗೆ ಏನಿಲ್ಲ, ಅವ್ರು ಶಾಂತಿಯಿಂದ ಮಹಾಪುರುಷರು. ನಾವು ಮಾತನಾಡಿದರೆ ನನಗೂ ಹಿತ ಆಗಬೇಕು, ನಮ್ಮ ಮಾತು ಕೇಳಿದವರಿಗೂ ಲಾಭ ಆಗಬೇಕು. ಆದ್ದರಿಂದ ಯಾರಿಗೂ ದುಃಖ ಆಗಬಾರದು. ಹೇಳಿದವರಿಗೂ ಕೇಳಿದವರಿಗೂ ಸುಖವಾಗಬೇಕು. ಅದು ಹಿತವೆಂದು ಹೇಳಿಸಿಕೊಳ್ಳುವುದು. ಯಾವುದು ಹಿತ ಯಾವುದು ಅಹಿತ ಅಂತ ಬರ್ತಾರಲ್ಲ ಮಹಾತ್ಮರು, ನಮಗೂ ಅದು ಒಳ್ಳೆಯದಾಗಬೇಕು, ಆನಂದವಾಗಬೇಕು ಮತ್ತು ಇನ್ನೊಬ್ಬರಿಗೂ ಕೂಡ ಆನಂದವಾಗ್ತದಂದರೆ ಅದು ಒಳ್ಳೆಯದಂತ. ಇಂಥ ಮಾತನಾಡಿದ ಮಾತಿಗೆ
ಸತ್ಯ ಎಂದು ಬೆಲೆ ಬರಬೇಕಾದರೆ ಈ ಮಾತುಗಳನ್ನು ಆಡೋದ್ರಿಂದ, ಒಳ್ಳೆಯ ಮಾತುಗಳನ್ನು, ಸತ್ಯವಾದ ಮಾತುಗಳನ್ನು, ಅದಕ್ಕೆ ಬಹಳ ಮಂದಿ ಸಣ್ಣ ಮಕ್ಕಳನ್ನು ಕೇಳಿದ್ರು ಕೂಡ ಹೇಳ್ತಾರೆ, ಸತ್ಯದಲ್ಲಿ ಯಾರು ಶ್ರೇಷ್ಠ ಅಂದರೆ ಸತ್ಯ ಹರಿಶ್ಚಂದ್ರ ಮಹಾರಾಜ ಅಂತ ನೋಡ್ರಿ. ಹರಿಶ್ಚಂದ್ರ ತನ್ನ ಕಷ್ಟ ಕಾಲದಲ್ಲಿ ಕೂಡ ಸತ್ಯವನ್ನು ಬಿಡದೆ, ಎಷ್ಟೇ ದುಃಖವನ್ನು ಬಂದರೂ ಕೂಡ ಸಹಿಸಿಕೊಂಡು ಸತ್ಯವನ್ನು ಬಿಡಲಾರೆನು ಅನ್ನುವಂಥ ಪ್ರಮಾಣಬದ್ಧರಾಗಿ ಎಂತೆಂಥ ಕಷ್ಟವನ್ನು ಬಂದರೂ ಕೂಡ ಮಹಾರಾಜನಾದಂಥ ಹರಿಶ್ಚಂದ್ರ ಚಂದ್ರಮತಿ ಲೋಹಿತ ಅನ್ನುವಂಥ ಮಗ, ಹೆಂಡತಿ, ಆ ದುಡ್ಡನ್ನು, ಕಡಿಮೆ ಬಿದ್ದ ದುಡ್ಡನ್ನು ಜಮಾ ಮಾಡೋದಕ್ಕೋಸ್ಕರವಾಗಿ ಹೆಂಡತಿಯನ್ನು ಒಬ್ಬ ದಣಿಯ ಮನೆಯಲ್ಲಿ ಒತ್ತೇಳಾಗಿಟ್ಟು ತಾನು ಸುಡುಗಾಡನ್ನು ಕಾಯುವ ಕಾಯಕವನ್ನು ಮಾಡಿದ. ಅಷ್ಟರಲ್ಲಿ ತನ್ನ ಹೆಂಡತಿ ಯಾವ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು ಅವಳ ಜೊತೆ ಇದ್ದಂಥ ಲೋಹಿತ ಅನ್ನುವಂಥ ಮಗನಿಗೆ ಅಕಸ್ಮಾತ್ತಾಗಿ ಯಾವುದೇ ಕಾರಣದಿಂದ ಪ್ರಾಣ ಹೋಯಿತು. ಮಗ ಸತ್ತ. ಗಂಡ ಇಲ್ಲ ಅನ್ನಂತ ಗೊತ್ತಿಲ್ಲ, ಬಹಳ ದಿನ ಆಗ್ಯದ. ಅಂಥ ಸಂದರ್ಭದಲ್ಲಿ ಮಗನ ಅಂತ್ಯಕ್ರಿಯೆಯನ್ನು ಮಾಡಬೇಕಾಗಿದ್ದರೆ ಆಗಿನ ಕಾಲದಲ್ಲಿ ಸ್ಮಶಾನಕ್ಕೆ ಹೋಗ್ಬೇಕು, ಎಲ್ಲಿ ಬೇಕಲ್ಲಿ ಹೂಳಂಗಿಲ್ಲ. ಆವಾಗ ಸತ್ತಂಥ ಲೋಹಿತ ಅನ್ನುವಂಥ ಮಗನನ್ನು ಹೆಗಲ ಮೇಲೆ ಹಾಕಿಕೊಂಡು ದುಃಖ ತುಂಬಿದ ಮನಸ್ಸಿನಿಂದ ಕಣ್ಣಲ್ಲಿ ಧಾರಾಕಾರವಾಗಿ ನೀರನ್ನು ಸುರಿಸುತ್ತಾ ಸುಡುಗಾಡನ್ನು ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಆ ಸುಡುಗಾಡು ಮಾಲೀಕೊಬ್ಬನಿದ್ದ. ಆ ಮಾಲೀಕನಲ್ಲಿ ಹರಿಶ್ಚಂದ್ರ ರಾಜನಾಗಿದ್ದರೂ ಕೂಡ ತಾನು ರಾಜ ಅಂತ ಹೇಳಲಾರ್ದೆ ಸೇವಕನಾಗಿ ಕೆಲಸ ಮಾಡಲಿಕ್ಕೆ, ಸುಡುಗಾಡು ಕಾಯಲಿಕ್ಕೆ ಪ್ರಾರಂಭ ಮಾಡಿದ್ದ. ಆತನಿಗೆ ಇಂತಿಷ್ಟು ದುಡ್ಡು ಅಂತ ಕೊಡ್ತಿದ್ರು. ಅವರು ಕೂಡ ನೇಮಿದ್ದು ಒಂದು ಹೆಣ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡಬೇಕಾದ್ರೆ ಇಷ್ಟು ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟವರಿಗೆ ಮಾತ್ರ ಆಸ್ಪದ ಮಾಡಬೇಕು ಅಂತ ಕಾನೂನವರು. ಚಂದ್ರಮತಿ ದುಡ್ಡಿಲ್ಲ, ಕಾಸಿಲ್ಲ, ದುಃಖದಿಂದ ಮಗುವನ್ನು ಎತ್ತಿಕೊಂಡು ಹೆಗಲ ಮೇಲೆ ಹಾಕಿಕೊಂಡು ಸುಡುಗಾಡಕ್ಕೆ ಹೋಗ್ಯಾಳ. ಹೋಗಿ ಅಲ್ಲಿ ಅಂಥ ಸಂಸ್ಕಾರ ಮಾಡಬೇಕಂದ್ರೆ ಆ ಹರಿಶ್ಚಂದ್ರ ಹೇಳಿದ, ದುಡ್ಡಂದ ಕೊಡಬೇಕಲ್ಲ, ಆಕೆ ಎಲ್ಲಿಯದು ಕೊಡಬೇಕು. ದುಡ್ಡೇ ಇಲ್ಲ ಅಂತಂದಾಗ ಸ್ಮಶಾನದಲ್ಲಿ ಅಂತ್ಯಕ್ರಿಯೆಗೆ ಅವಕಾಶ ಕೊಡೋಂಗಿಲ್ಲ ಅಂತ ಹೇಳಿದ. ನಂತರದಲ್ಲಿ ಯಾರು ಏನು ಅನ್ನೋದು ಗೊತ್ತಾಯಿತು. ತನ್ನ ಹೆಂಡತಿಯೇ, ತನ್ನ ಮಗನೇ, ಸತ್ತ ಮಗನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಅಂತ್ಯಕ್ರಿಯೆಗೆ ಬಂದಾಗ ಸತ್ಯವನ್ನು ಬಿಡಲಾರ್ದ ಹರಿಶ್ಚಂದ್ರ ಏನು ಮಾಡಿದ, ದುಡ್ಡು ಕೊಡಬೇಕು, ಅಂತ್ಯಕ್ರಿಯೆ ಮಾಡಬೇಕಂತ. ಸತ್ಯ ಅನ್ನೋದು ಎಷ್ಟು ನೋಡ್ರಿ. ಆವಾಗ ಮುಂದೆ ಅನಂತ ಘಟನೆಗಳು ನಡೆದು ಪರಮಾತ್ಮನೇ ಇದರ ಸತ್ಯಕ್ಕೆ ಮೆಚ್ಚಿ ಖಡ್ಗದಿಂದ ತನ್ನ ರುಂಡವನ್ನು ಕಡಿದುಕೊಳ್ಳಬೇಕು ಅನ್ನುವಷ್ಟರಲ್ಲಿ ಪರಮಾತ್ಮ ಬಂದು ಆ ಖಡ್ಗವನ್ನು ಹಿಡಿದ ಅಂತ ಬರ್ತಾವ. ಯಾಕೆ ಭೇಟಿಯಾದ ಪರಮಾತ್ಮ? ನಾವು ದೇವರು, ದೇವಸ್ಥಾನ, ತಪಸ್ಸು, ಸಿದ್ಧಿ, ಅದು ಇದು ಎಲ್ಲ ಮಾಡಿದವರಿಗೂ ಪರಮಾತ್ಮ ಭೇಟಿಯಾಗಿಲ್ಲ. ಎಷ್ಟು ಮಂದಿಗೆ ಆಗಿನ? ಎಲ್ಲ ಜ್ಯೋತಿರ್ಲಿಂಗ ನೋಡಿ ಬಂದಿವಿ, ಕಾಶಿಗೆ ಹೋಗಿ ಬಂದಿವಿ, ರಾಮೇಶ್ವರ ಹೋಗಿ ಬಂದಿವಿ, ಎಲ್ಲ ಕಡೆ ಹೋಗಿ ಬಂದಿವಿ. ಆದರೂ ಕೂಡ ನಮಗೆ ಯಾಕೆ ಪರಮಾತ್ಮ ಕಾಣದೆ ಸುಡುಗಾಡು ಕಾಯುವಂಥ ಒಬ್ಬ ವ್ಯಕ್ತಿಗೆ ಕಂಡ ಅಂದರೆ ಯಾವುದಕ್ಕೋಸ್ಕರ? ಸತ್ಯಕ್ಕೋಸ್ಕರ. ಸತ್ಯದಲ್ಲಿ ಅಂಥ ಸಂದರ್ಭ ಕೂಡ ಸತ್ಯ ಬಿಡಬಾರದು. ಹೀಗೆ ಅದಕ್ಕೆ ಪ್ರಮಾಣ ಹರಿಶ್ಚಂದ್ರನೇ ಪ್ರಮಾಣ,
ಹೀಗೆ ಇಂತಹ ಪ್ರಮಾಣದಿಂದ ಕೂಡಿದರೆ ಆ ಸತ್ಯವೇ ಸ್ವತಃ ಪ್ರಮಾಣ ನೋಡು. ಅವೆಲ್ಲ ಪ್ರಮಾಣಗಳನ್ನು ಆಯ್ಕೆ ಮಾಡ್ಬೇಕು ನಾವು. ಇಲ್ಲಂದ್ರೆ ಸತ್ಯ ನುಡಿಯೋದ್ರಿಂದ ಏನು ಲಾಭ ಅದ, ಸುಳ್ಳು ಹೇಳಿದ್ರೆ ಏನಾಗದ, ಹೇಳಿದ್ರೆ ನಡೀತದ ಅಂತ ಏನು ಹೊರಟಿವಲ್ಲ, ದೊಡ್ಡ ಮೂರ್ಖತನಂತಿದು. ಈ ರೀತಿ ಯಾವಾಗಲೂ ಕೂಡ ನಾವು ಮಾತುಗಳನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಸುಳ್ಳನ್ನು ಯಾವತ್ತೂ ಹೇಳಬಾರದು. ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ಸುಳ್ಳನ್ನು ಸತ್ಯವನ್ನು ಹಾಗೆ ಹೇಳುತ್ತಾರೆ. ಇದು 2ನೇ ನಂಬರ್. ಇದು ಈ ನಂಬರ್ ಮಂದಿ ಜಗತ್ತಿನಾಗ ಬಹಳ ಮಂದಿ ಯಾರ ಸುಳ್ಳನ್ನು ಸತ್ಯವೆನ್ನುವ ಹಾಗೆ ಸತ್ಯದ ಮೇಲೆ ಹೊಡೆದಂಗಂತಾರೆ. ಮತ್ತೆ ಸತ್ಯದ ಮೇಲೆ ಹೊಡೆದಂಗ ಸುಳ್ಳನ್ನು ಸತ್ಯ ಹೌದೌದನ್ನುವಂಗ ಹೇಳುವಂಥವ್ರು ಉಂಟು. ಅದಕ್ಕಾಗಿ ಪ್ರಿಯವಾದ ಸುಳ್ಳನ್ನು ಹೇಳಬಾರದು. ಯಾವಾಗಲೂ ಅವರಿಗೆ ಬಹಳ ಸುಳ್ಳು ಕೇಳಿದ್ರೆ ಅವ್ರಿಗೆ ಬಹಳ ಪ್ರೇಮ ಆಗ್ತದಂತ ಅವ್ರ ಮುಂದೆ ಸುಳ್ಳು ಹೇಳಕ್ಕೆ ಹೋಗ್ಬಿಡು ತಮ್ಮಂದ್ರು. ಅವ್ರಿಗೆ ಸತ್ಯ ಹಿಡಿಸ್ತಾ ಇದ್ರೆ ಅವ್ರಿಗೆ ಏನು ಹೇಳಕ್ಕೆ ಹೋಗ್ಬಾರ್ದು, ಬಿಟ್ಬಿಡು. ಸತ್ಯ ಹಿಡಿಸದೇ ಇದ್ರೆ ಸುಳ್ಳು ಮಾತ್ರ ಹೇಳಕ್ಕೆ ಹೋಗ್ಬೇಡ. ಮತ್ತು ನೀ ಏನು ಮಾಡ್ತಿದ್ದಿ? ಸತ್ಯವಂತರ ಸಂಘ ಮಾಡಿ ಹೇಳಿಲ್ಲ ಅವ್ರು ಮಹಾತ್ಮರು. ಸತ್ಯವನ್ನು ನಂಬುವಂಥ ವ್ಯಕ್ತಿಗಳಿಲ್ಲ, ಅವ್ರ ಜೋಡಣೆ ಮಾಡಿಕೊ, ಅವ್ರ ಸಂಘವನ್ನು ಮಾಡು. ಹೀಗೆ ಇದು ಹಿಂದಿನಿಂದ ಬಂದಂಥ ಸಂಪ್ರದಾಯ. ಸುಳ್ಳನ್ನು ಸತ್ಯ ಅಂತ ಹೇಳುವುದು ಈಗಿನ ಸಂಪ್ರದಾಯ ಅಲ್ಲ, ಮೊದಲಿನಿಂದ ಬಂದದ. ಆದ್ದರಿಂದ ಮನುಷ್ಯನು ಸತ್ಯವನ್ನು ಸಾಧಿಸಬೇಕು. ಸತ್ಯ ಸಾಧಿಸಿದರೆ ಜೀವನು ನಡೆಯುವುದಿಲ್ಲವೆಂದು ಜನರು ಸತ್ಯಕ್ಕೆ ತಿರಸ್ಕರಿಸಿ ಸುಳ್ಳಿಗೆ ಶರಣಾಗ್ಯಾರ ನೋಡ್ರಿ. ಈ ಕಾಲದಾಗ ಸತ್ಯ ನಡೆಯಂಗಿಲ್ಲಪ್ಪ, ನಿಮಗೆಲ್ಲ ತಲೆ ಕೆಟ್ಟದ, ಸತ್ಯಕ್ಕೆ ಬೆಲೆ ಇಲ್ಲ. ಅವ್ರ ಮೊದಲು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂದರು ಮೊದಲವರು. ಈಗ ಸತ್ಯಕ್ಕೆ ಸುಖವಿಲ್ಲ, ಸುಳ್ಳಿಗೆ ಸಾವಿಲ್ಲ ಅಂತ ವಿರುದ್ಧ ನಡೆಯೋದೀಗ. ವಿರುದ್ಧ ಹಾಕದೆ ಕಲಿಯುಗದ ಪ್ರವೇಶ ಅದ. ನಾವು ಎಷ್ಟು ಜಗ್ಗಾಡಿದ್ರು ಕೂಡ ಆ ಕಲಿಯುಗ ಏನು ಮಾಡ್ತಂದ್ರೆ ಮಾಯಾ ಯುಗಕ್ಕೆ ಅನುಸಾರವಾಗಿ ಅದು ಕೂಡ ಬದಲಾವಣೆ ಆಗ್ತದೆ. ಬದಲಾವಣೆ ಮಾಡ್ಕ್ಯಾಂತ ಹೋಗ್ತದೆ. ಸತ್ಯ ಸಾಧಿಸದ ಬರದ ನೋಡು ಅವ್ರೆ. ಹರಿಶ್ಚಂದ್ರನ ಪಾಡು ಏನಾಯಿತು ಅಂದರೆ, ಸತ್ಯ ಹೇಳಿದ ಹರಿಶ್ಚಂದ್ರನ ಪಾಡು ಏನಾಯಿತು ಅಂತ ಬಹಳ ಮಂದಿ ಕೇಳ್ರಿ. ಅವನ ಪಾಡು ಏನಾಯಿತು? ಸುಡುಗಾಡು ಕಾಯಂಗಾಯ್ತು ಅಂದ್ರು ಅವರು. ಸುಡುಗಾಡು ಕಾಯ ಇನ್ನೇ ಸತ್ಯ ಹೇಳಿ ಹರಿಶ್ಚಂದ್ರ ಸುಡುಗಾಡು ಕಾದ್ನಿಲ್ಲ. ಯಾವ ಮಂದಿ? ಈಗಿನ ಮಂದಿ ಇದನ್ನಷ್ಟೇ ಹಿಡಿತಾರೆ ಅವರು. ಸುಡುಗಾಡು ಕಾದಂಥ ಸಂದರ್ಭದಲ್ಲಿ ಪರಮಾತ್ಮನನ್ನ ಭೇಟಿಯಾದ್ನಲ್ಲ ಅಂಬೋದು ಯಾರು ಹೇಳಂಗಿಲ್ಲ. ಅವರು ಅದನ್ನು ಬಿಡ್ತಾರ. ಸುಳ್ಳೇನು ಸುಖಪಟ್ಟಣ ಪರಿಚಂದ್ರ ಸುಡುಗಾಡು ಕಾಡು ಅಂತ ಕಷ್ಟ ಬಂತು. ಹೀಗೆ ನೀವು ಕೂಡ ಸತ್ಯ ಹೇಳಿ ನಮ್ಗೆ ಸುಡುಗಾಡು ಕಾಯುವ ಪರಿಸ್ಥಿತಿ ಬರಲ್ಲ ಅಂತ ಹೇಳಕತ್ತೀರೇನು ಅಂತ ಪ್ರಶ್ನೆ ಮಾಡೋದಾರ. ಅವನ ಗತಿ ಆಗ್ಯದಲ್ಲ. ಅವನಂಗ ನಮಗೂ ಸತ್ಯ ಹೇಳಿದ್ರೆ ಅವನ ಗತಿ ಆಗ್ಲಂತ ಉದ್ದೇಶ ಅದು ಏನಾದಂತ ಕೇಳ್ತಾರವಲ್ಲ ಅವರು. ಅದಕ್ಕೆ ಯಾವಾಗಲೂ ಎಂಥ ಕಷ್ಟ ಬಂದರೂ ಕೂಡ ನಾವು ಸತ್ಯವನ್ನು ಬಿಡಬಾರದು. ಮತ್ತು ತಿಳಿದು ಮತ್ತೊಬ್ಬರಿಗೆ ಕಷ್ಟ ಆಗುವ, ಹಾನಿಯಾಗುವ ಸತ್ಯವನ್ನು ಹೇಳಬಾರದಂದ್ರು. 2 ಮಾತುಗಳ. ಅದಕ್ಕೆ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಂದ್ರು ನೋಡ್ರಿ. ಇಂಥವು ಮಾಡು, ಏನು ತಪ್ಪೇನದು? ಆಗದೇನದು? ಒಂದು ಜೀವಿಗಳು ಉದ್ಧಾರ ಆಗ್ತಾವಲ್ಲ. ಹೀಗೆ ಹಾನಿಯಾಗುವ ಸತ್ಯವನ್ನು ಹೇಳಬಾರ್ದು. ಅವ್ರು ಏನೋ ಕೂಡಿರ್ತಾವ, ಎಲ್ಲೋ ಕೂಡಿ ಏನೇನೋ ಆಗಿ ಎಷ್ಟೋ ದಿನದಿಂದ ಮದುವೆ ಆಗಲಾರ್ದು ಹೊಂದಿಕೆ ಆಗಿರ್ತದ. ಆ ಸಂದರ್ಭದಲ್ಲಿ ಈತ ಹೋಗಿ
ಆ ಸತ್ಯವನ್ನು ಅವ್ರ ಮುಂದೆ ಹೇಳಿಬಿಟ್ರೆ ಅವ್ರ ಮದುವೆ ಆಗ್ತಾವ ಏನು ಮುರಿದ ಹೋಗ್ತಾವಲ್ಲ. ನಿನ್ನ ಅವಶ್ಯಕತೆ ಇರುತ್ತೆ ಅಲ್ಲಿ ಹೋಗಿ ಹೇಳೋದು. ಅವ್ರದ್ದು ಹೆಂಗನ ಆಗ್ತೈತಿ ಜೀವನ. ಹೀಗೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಿ ಮತ್ತೊಬ್ಬರನ್ನು ಸದ್ದಿಲ್ಲದೆ ಕೊಲೆ ಮಾಡಿದರೆ ಅದು ಸತ್ಯವಲ್ಲ. ಇದ್ದದ್ದನ್ನು ಇದ್ದಂಗೆ ಹೇಳಿ ಮತ್ತೊಬ್ಬರನ್ನ ಗೊತ್ತಿಲ್ಲದಂಗೆ ಕೊಲೆ ಮಾಡಿದರೆ ಅದು ಸತ್ಯ ಆಗ್ತದೇನು? ಆಗೋದಿಲ್ಲ ಅಂತ. ಕಾರಣ ಸುಳ್ಳು ಹೇಳುವುದಕ್ಕಿಂತಲೂ ಮಹಾಪಾಪನೇ ಬಂತು ನೋಡು. ಮಹಾಪಾಪ ಬಂತು. ಯಾವನೊಬ್ಬನು ಕೊಲೆ ಮಾಡ್ತಾನೆ ಕಣ್ಣಾರು ನೋಡಿದ್ದಿ, ಅವ್ನು ನೋಡಿದವ್ರು ಅಲ್ಯಾರ, ಆ ಸಂದರ್ಭದಲ್ಲಿ ದಾರಿ ಹಿಡಿದು ನೀವು ಹೊಂಟಿದ್ದಿ, ಆವಾಗ ಅವರು ಜಗಳ ನಡೆದಿತ್ತು. ಎದಕ್ಕೆ ಅಂದರೆ ಕೊಲೆ ನಡೆದದ ಅಂತ. ಅವರೆಲ್ಲರೂ ದೂರ ಹೋದ್ಮೇಲೆ ನೀನು ನಿಂತಿದ್ದಿ. ಆ ಸುದ್ದಿ ಕೊಲೆ ಮಾಡಿದವನ ಕಡೆಯವರು ಬಂದರು. ಯಜಮಾನ ಎಲ್ಲಿ ಏನಾಯ್ತು ನೀನು ನೋಡಿದ್ರಂತ ಕೇಳಿದ. ಇಲ್ಲಪ್ಪ ನಾನು ಇಲ್ಲೇ ಇದ್ದೆ ನೋಡಿನಂದ ಅಂದರೆ ಯಾರು ಕೊಲೆ ಮಾಡಿದವರು ಸ್ವಲ್ಪ ಹೇಳಪ್ಪ ಅಂದ. ಗದ್ಲಾಗ ಯಾರು ನೋಡಿದ್ನೋ ಏನೋ ಅಲ್ಲೊಂದು ದೂರ ಇಬ್ಬರು ಓದ್ತಿದ್ರು. ಅವರೇ ಇದ್ದಂಗೆ ಕಾಣ್ತಾ ಅಂದ್ಬಿಟ್ಟೆ ಅವನು. ಅವರೇ ಇದ್ದಂಗೆ ನೋಡಪ್ಪ ಕೊಲೆ ಮಾಡಿದವರು ಅಂದ. ಪಾಪ ನಿರಪರಾಧಿಗಳು ಅವರು. ಕೊಲೆ ಮಾಡಿದವರು ಯಾರು? ಇವ್ರು ನೋಡಿ ಹೋದವರು. ಅದೇ ರೌದ್ರಾವತಾರ ಸಿಟ್ಟೇನಿತ್ತಲ್ಲ, ಆ ಸಿಟ್ಟಿನಲ್ಲಿ ಹೋಗಿ ಕೊಲೆ ಮಾಡದೇ ಇರುವವರನ್ನು ಕೊಲೆ ಮಾಡಿಸ್ಬಿಟ್ಟು ನೋಡು. ನೀನು ಸತ್ಯ ನೀನು. ಅಂಥ ಸಂದರ್ಭದಲ್ಲಿ ಒಂದು ಜೀವಿಯನ್ನು ಉಳಿಸಬೇಕಾಗಿದ್ರೆ ಮಾಡಿದವನು ನೀನು ನೋಡಿದ್ರು ಕೂಡ ನಾನು ನೋಡಿಲ್ಲ ಅಂತ ಹೇಳೋದು ಸತ್ಯ. ಒಂದು ಜೀವ ಉಳಿತಿಲ್ಲ. ಹಾಗಾಗಿ ಕಟು ಸತ್ಯದಿಂದ ಪಾಪವೇ ಅಧಿಕವಾಗುತ್ತದೆ. ಭಾಳ ಸತ್ಯವನ್ನು ನೋಡಿದ್ರೆ ಪಾಪನೂ ಅಧಿಕ ಅಂದರೆ ಹೆಚ್ಚಾಗ್ತಂದ್ರು. ಯಾಕಂದರೆ ಪ್ರಸಂಗ ಸಂದರ್ಭವನ್ನು ನೋಡಿ ಸತ್ಯವನ್ನು ಮಾತಾಡ್ಬೇಕಂದ್ರೆ ಅವರು ಪ್ರಸಂಗ ಸಂದರ್ಭ ಅಲ್ಲಿ ನೋಡಿ ಸತ್ಯವನ್ನು ಮಾತನಾಡು ಅಂತ ಹೇಳಿದಂಗೆ, ಒಮ್ಮೆ ಒಬ್ಬ ಓರ್ವ ಸನ್ಯಾಸಿ ಒಂದು ಕಾಡಿನಲ್ಲಿ ಮರದ ಕೆಳಗ ಧ್ಯಾನಾಸಕ್ತನಾಗಿ ತಪಸ್ಸಿ ಕುಂತಿದ್ದ. ಸ್ವಲ್ಪ ಲಕ್ಷ ಇಟ್ಟು ಕೇಳ್ರಿ. ಧ್ಯಾನಕ್ಕೆ ಕುಂತಿದ್ದ ತಪಸ್ವಿ. ಆವಾಗ ಆ ಕಡೆಯಿಂದ ಒಬ್ಬ ಬೇಟೆಗಾರನು ಬೇಟೆಯಾಡುತ್ತಾ ಅಲ್ಲಿ ಬಂದ ಅರಣ್ಯದಾಗ. ಆ ಕಾಡಿನ ಕಡೆಗೆ ಬಂದು ಅವನು ಒಂದು ಮೃಗವನ್ನು ನೋಡಿದ್ದ. ಬೇಟೆಗಾರ ಮೃಗದ ಬೆನ್ನು ಹತ್ತಿದ್ದ. ಅದಕ್ಕೆ ಬಾಣವನ್ನು ಬಿಟ್ಟಿದ್ದ. ಆ ಬಾಣದಿಂದ ಆ ಮೃಗ ತಪ್ಪಿಸಿಕೊಂಡು ಅರಣ್ಯದಲ್ಲಿ ಓಡೋಯ್ತದ. ಅವನು ಕೂಡ ಅದರ ಬೆನ್ನಟ್ಟಿನೇ ಬಂದ. ಅದರ ಬೆನ್ನಿಂದ ಓಡೋಡಿ ಬಂದ ಬೇಟೆಗಾರ. ಆ ಮೃಗ ಏನಾಗಿತ್ತು ಅಂದರೆ ಓಡಿ ಹೋಗುವಾಗ ಋಷಿಗಳು ಎಲ್ಲಿ ತಪಸ್ಸಿ ಕುಂತಿದ್ರು ಅವರ ಸಮ್ಮುಖದಲ್ಲೇ ಹೋಯ್ತದು. ಅದು ನೋಡಿದ ಅವನು ತಪ್ಪಿಸಿಕೊಂಡಾಗ. ಆಗ ಅದರ ಓಡುವ ಸಪ್ಪಳಕ್ಕೆ ಅವರು ಕಣ್ಣು ತೆರೆದು ಆ ಮೃಗವನ್ನು ನೋಡಿದರು. ಯಾರು? ಆ ತಪಸ್ಸಿಗಳು. ಶಬ್ದ ಆಯ್ತಲ್ಲ, ಇಲ್ಲಿ ಯಾರೋ ಓಡ್ತಾ ಇದ್ದಾರಂತ ತೆಗೆದ ಕಣ್ಣು. ಕೆಲವೊಂದು ನಿಮಿಷದ ನಂತರ ತನ್ನ ಪಾಡಿ ತಾನು ಓಡೋಯ್ತು. ನೋಡೋಣ ಯಾಕಡೆ ಹೋಯ್ತು ಅಂತ ಗೊತ್ತದ. ಆ ಬೇಟೆಗಾರ ಬಂದು ಈ ಕಡೆ ಒಂದು ಮೃಗ ಬಂದದ್ದನ್ನ ಹೋದದ್ದನ್ನ ನೀವು ನೋಡಿರೇನೋ ಅಂತ ಕೇಳಿದ. ಆಗ ಋಷಿಗಳಿಗೆ ಬಹಳ ಸಂಕಟ ಆಯಿತು. ಮತ್ತೆ ದುಃಖದ ಸಮಯನೂ ಬಂತು. ಋಷಿಗಳು ಧರ್ಮ ಸಂಕಟದಲ್ಲಿ ಬಿದ್ದರು ನೋಡ್ರಿ. ಈಗ ನೋಡೇನಂತ ಹೇಳಿದ್ರೆ ಸತ್ಯ ಆಗ್ತದೆ, ನೋಡಿಲ್ಲ ಅಂದರೆ ಅಸತ್ಯ ಆಗ್ತದೆ. ಸತ್ಯವನ್ನೇ ನುಡಿಬೇಕಂತ ಅದಲ್ಲ, ಹೇಗೆ ಮಾಡಬೇಕು ಅಂತ ಬಹಳ ಯೋಚನೆ ಮಾಡಿದ್ರು. ಜ್ಞಾನಿಗಳು ಯೋಚನೆ ಮಾಡ್ತಾರೆ. ಮಾಡಿ ಆ ಪ್ರಾಣಿಯು ಹೋದುದನ್ನು ಕಣ್ಣಾಲೆ ಕಂಡಲ್ಲ, ಇಲ್ಲಂತಲ್ಲ,
ಇತ್ತ ಕಡೆ ಇಲ್ಲಿಯೇ ಹೋಗುತ್ತದೆ ಎಂದು ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಇವನು ಹೋಗಿ ಅದನ್ನು ಕೊಲ್ಲುತ್ತಾನೆ. ಈ ಕಡೆ ಹೋದ್ರು ನೋಡೋಣ, ಹೋಗಿ ಕೊಲ್ಲಿದ್ರಿಲ್ಲ, ಇಲ್ಲಿ ಕೊಲ್ತಾರ. ಹೇಳದೆ ಸುಮ್ಮನೆ ಕುಳಿತರೆ ಪಾಪ ಇವನ ಮನಸ್ಸಿಗೆ ನೋವಾಗುತ್ತದೆ. ಸಂದಿಗ್ಧಾವ. ಹೇಳದಿದ್ರೆ ಪಾಪ ಆಗ್ತದ, ಹೇಳಿದ್ರೆ ಅಲ್ಲಿ ಕೊಲೆ ಆಗ್ತದೆ. ಹೀಗೆ ವಿಚಾರ ಮಾಡಿದ. ನೋಡಿಯೂ ನೋಡಿಲ್ಲ ಎಂದು ಹೇಳಿದರೆ ನನಗೆ ದೋಷ ಬರುತ್ತದೆ. ನೋಡಿನಿ, ನೋಡಿ ಇಲ್ಲ ಅಂತೂ ಹೇಳಕ್ ಬರಂಗಿಲ್ಲ. ಯಾಕೆ ಅದೊಂದು ದೋಷ ಅಲ್ಲ. ಇದ್ದದ್ದು ಇದ್ದಂಗೆ ಹೇಳಬೇಕಂತ ಅದ ದೋಷ ಆಗ್ತದೆ. ಏನು ಮಾಡಬೇಕಂತ ಯೋಚನೆ ಮಾಡಿದ್ ನೋಡ್ರಿ, ಏನು ಮಾಡೋದು ಈಗ? ಆಗ ನಾನು ಹೇಳಿದ ಮಾತಿನಿಂದ ವಿಚಾರ ಮಾಡಿದ ಪ್ರಾಣಿನೂ ಉಳಿಬೇಕು. ಇವನ ಮನಸ್ಸಿಗೆ ನೋವು ಆಗಬಾರದು, ನನಗ ದೋಷ ಬಂದಿರಬಾರ್ದು. ಮೂರಿಟ್ಟವ. ಪ್ರಾಣಿ ಉಳಿಬೇಕು, ಅವನ ಮನಸ್ಸಿಗೂ ಋಷಿಗಳು ಏನು ಹೇಳಿಲ್ಲಪ್ಪ ಅಂತ ನೋವಾಗಬಾರ್ದು, ಮತ್ತು ನನಗೂ ದೋಷ ಬರಬಾರ್ದು. ವಿಚಾರ ಮಾಡಿ ಒಂದು ಉಪಾಯ ಮಾಡಿದ. ಏನು ಉಪಾಯ? ಆ ಬೇಟೆಗಾರನ ಕುರಿತು ಹೀಗೆ ಹೇಳಿದ. ನ ಬ್ರೂಯಾತ್ ನಪಶ್ರುತಿ ಯಪಶ್ರುತಿ ನ ಬ್ರೂಯಾತ್ ಅಂತ ಸಂಸ್ಕೃತ ಶ್ಲೋಕದಲ್ಲಿ ತಪಸ್ವಿ ಉತ್ತರ ಕೊಟ್ಟ. ಅದರ ಅರ್ಥ ಏನಂದ್ರೆ, ನಾನು ಯಾವುದು ನೋಡಿದನೋ, ಯಾವುದು ನೋಡಿದೆಯೋ ಅದು ಹೇಳುವುದಿಲ್ಲ, ಯಾವುದು ಹೇಳುವುದು ಅದು ನೋಡಿಲ್ಲ ಎಂಬ ಅರ್ಥದಲ್ಲಿ ಋಷಿಗಳು ಬೇಟೆಗಾರನಿಗೆ ಉತ್ತರ ಕೊಟ್ಟರು ನೋಡ್ರಿ. ಆವಾಗ ಅವನು ಬೇಟೆಗಾರ ಅಂದ, ಇವನು ಹುಚ್ಚು ಸಾದಾನಂದ. ನಾನು ಏನು ಕೇಳಕತ್ತೀನಿ, ಇವನು ಏನು ಉತ್ತರ ಕೊಡಕತ್ತಾನ? ಯಾವುದನ್ನು ನೋಡ್ಯದ ಅದು ಹೇಳೋದಿಲ್ಲ ಅಂತದ, ಯಾವುದು ಹೇಳ್ತದ ಅದು ನೋಡೇ ಇಲ್ಲ ಅಂದ್ರೆ ಅರ್ಥ ಏನು? ಹುಚ್ಚಿರ್ಬೇಕಂತ ಇವನ ಹತ್ತಿರದಲ್ಲಿ ಸಮೀಪ ಬಾಳತ್ತಿದ್ರೆ ನನಗೂ ಹುಚ್ಚು ಹಿಡ್ತದಂತೇಳಿ ಹೊರಟೇ ಹೋಗ್ಬಿಟ್ಟ. ಈ ಕಡೆ ಆ ತಪಸ್ಸಿಗೆ ಬಹಳ ಖುಷಿ, ಬಹಳ ಆನಂದ. ಯಾಕಂದ್ರೆ ಅನುಭವ ಇತ್ತಲ್ಲ ಮಾತಿನಲ್ಲಿ. ಆದರೆ ಬೇಟೆಗಾರನಿಗೆ ಇದರ ಅರ್ಥವೇ ಆಗಲಿಲ್ಲ. ಅವನು ಏನು ಮಾತಾಡ್ತಾನೋ ಏನಿಲ್ಲ ಅಲ್ಲ. ಅರ್ಥ ಹೇಗಂದ್ರೆ, ನೋಡಿದ್ದು ಯಾವುದು? ಕಣ್ಣಲ್ಲ, ಹೌದಲ್ಲ? ನೋಡಿದ್ದು ಕಣ್ಣದ, ಆದ್ರೆ ಅದು ಹೇಳೋದಲ್ಲ, ಹೇಳಕ್ ಬರ್ತಾನೆ. ಅದಕ್ಕೆ ನೋಡಿದಷ್ಟೇ, ನೋಡಿದ್ದು ಹೇಳೋದಿಲ್ಲ, ಒಂದರ್ಥ. ಮತ್ತೆ ಹೇಳುವ ವಾಣಿ ಅದು ನೋಡಿಲ್ಲ, ಬಾಯಿ ನೋಡಿಲ್ಲ, ಕಣ್ಣು ನೋಡಿದ ಖರೆ ಅದು ಹೇಳಕ್ ಬರಂಗಿಲ್ಲ. ಬಾಯಿ ಹೇಳ್ತದೆ, ಆದ್ರೆ ನೋಡಿದ ಅನುಭವ ಇಲ್ಲ. ಎಷ್ಟು ಮರಮಿಟ್ಟಾರ ನೋಡ್ರಿ. ಹೀಗೆ ಈ ರೀತಿ ಅರ್ಥಗರ್ಭಿತವಾದ ಮಾತನ್ನು ಹೇಳಿ ಋಷಿಗಳು ಧರ್ಮ ಸಂಕಟದಿಂದ ಪಾರಾದರು. ಧರ್ಮ ಸಂಕಟ ಬಂದಿತ್ತಿಲ್ಲ ಅಲ್ಲಿ. ಸುಳ್ಳು ಸತ್ಯ ಹೇಳಿದ್ರೆ ಹಿಂಗೆ ಆಗ್ತದ, ಸುಳ್ಳು ಹೇಳಿದ್ರೆ ಪಾಪ ಬರ್ತದ, ಅವನ ಮನಸ್ಸಿಗೆ ತಾಪ ಆಗ್ತದ. ಈ ಉಪಾಯವನ್ನು ಮಾಡಿ ಋಷಿಗಳು ಹೇಗೆ ಸಂಕಟದಿಂದ ಪಾರಾದರೋ ಅದೇ ರೀತಿ ನಮಗೂ ಸಂದರ್ಭ ಅನುಸಾರವಾಗಿ, ಸಮಯ ಅನುಸಾರವಾಗಿ ಕೆಲವು ಸಲ ಸಂದಿಗ್ಧ ಪರಿಸ್ಥಿತಿ ಬರ್ತಾವ. ಹೌದಂತೂ ಹೇಳಂಗಿಲ್ಲ, ಹೇಳದೇ ಇದ್ರೆ ಪಾಪ ಆಗ್ತದೆ. ಇಂಥ ಸಮಯ ಬಂದಾಗ ಏನು ಮಾಡಬೇಕು? ಬಲ್ಲವರಿಂದ ಉಪಾಯ ಮಾಡಿ ನಮಗೂ ದೋಷ ಬರಬಾರದು, ನಮ್ಮ ಸತ್ಯಕ್ಕೆ ಕುತ್ತು ಬರಬಾರದು, ಅವರ ಮನಸ್ಸಿಗೂ ನೋವಾಗಬಾರದು. ಅಂಥ ಒಂದು ಸತ್ಯವನ್ನು ಹೇಳಬೇಕು ಅಂತ ಅದ. ಅತಿ ಕಠೋರವಾದ ಸತ್ಯದಿಂದ ಕೊಲೆ ಆಗ್ತಾವ. ಇದ್ದಕ್ಕಿದ್ದಂಗೆ ಹೇಳಬೇಕು. ಎಲ್ಲಿ ಹೇಳಬೇಕು, ಯಾವುದು ಹೇಳಬೇಕು, ಯಾವುದು ಹೇಳಬಾರ್ದು ಅಂದರೆ ವಿಚಾರ ಮಾಡಂಗಿಲ್ಲ. ಹಾಗಾಗಿ
ಸತ್ಯಸ್ಯ ವಚನಂ ಶ್ರೇಯ ಸತ್ಯಾದಪಿ ಹಿತಂ ಓ ದೇವ ಯದ್ಭೂತ ಇತಂ ಅತ್ಯಂತಂ ಏತತ್ ಸತ್ಯಂ ಮತಂ ಮಮ ಅಂತ ಇಲ್ಲೊಂದು ಮಾತು ಹೇಳಿದರು. ಸತ್ಯವನ್ನು ನುಡಿಯುವುದು ಶ್ರೇಯಸ್ಕರ ಇಲ್ಲಂತಲ್ಲ, ಸತ್ಯಕ್ಕಿಂತಲೂ ಪ್ರಾಣಿಗಳಿಗೆ ಹಿತವಾದದ್ದನ್ನು ಹೇಳುವುದು ಉತ್ತಮ ಅಂದರು. ಜೀವಿಗಳಿಗೆ ಯಾವುದರ ನುಡಿಯೋದ್ರಿಂದ ಹೇಳುವುದರಿಂದ ಅವು ಕಲ್ಯಾಣ ಆಗ್ತದೆ, ಅವುಗಳ ಏಳಿಗೆ ಆಗ್ತದ. ಅದನ್ನು ಹೇಳಬೇಕು ಅಂತೇಳಿ ಪರೋಪಕಾರಾರ್ಥಂ ಇದಂ ಶರೀರಂ ಕೊನೆಗೆ ಅಲ್ಲಿಗೆ ತಂದವರು. ಆ ಕಾರಣ ಈ ಮಾತು ಸತ್ಯವೆಂದು ನನ್ನ ಅಭಿಪ್ರಾಯವಿದೆ ಅಂತ ಕೆಲವು ಮಂದಿ ಹೇಳ್ತಾರೆ. ಆ ಕಾರಣದಿಂದ ಪವಿತ್ರವಾದ ಎನ್ನ ಹೃದಯ ಆವರಣದಲ್ಲಿ ಸತ್ಯವು ಪ್ರತಿಷ್ಠಾಪನವಾಗಲಿ. ನಮ್ಮ ಹೃದಯದಲ್ಲಿ ಸತ್ಯ ಪ್ರತಿಷ್ಠಾಪನೆ ಆಗಬೇಕು. ಏಕೆಂದರೆ ಅದು ಸ್ಥಿರವಾಗಿರ್ತದ. ಸತ್ಯ ಕೊನೆಯ ಮಟ್ಟಕ್ಕೆ ಸ್ಥಿರವಾಗಿರೋದು ಯಾವುದು? ಸತ್ಯ ಅಂದರೆ ಯಾವುದು? ಮೂರು ಕಾಲದಾಗಿರೋದು. ಅಸ್ಥಿರವಾದವು ಈ ವಾಣಿ, ಶರೀರ, ವಾಣಿ, ಮನಸ್ಸು ಇವೆಲ್ಲ ಅಸ್ಥಿರ. ಯಾವ ಸ್ಥಿರ ಅಲ್ಲ. ವಾಣಿ ಸ್ಥಿರ ಅಲ್ಲ, ಮನಸ್ಸು ಸ್ಥಿರ ಅಲ್ಲ, ಶರೀರ ಸ್ಥಿರ ಅಲ್ಲ. ಆದರೆ ಈ ತ್ರಿಪುರಗಳಿಗೆ ಸಾಕ್ಷಿಯಾದ ಚೇತನೆ ಇರಲ್ಲ, ಅದು ಸತ್ಯ ಅದ ಮತ್ತು ಸಕಲ ಜೀವಿಗಳಿಗೆ ಆಧಾರವಾಗ್ಯದ. ಸಕಲ ಜೀವಿಗಳಿಗೆ ಆಧಾರ. ಹಾಗಾಗಿ ಅದು ಹೃದಯದಲ್ಲಿ ಮನಸ್ಸಿನಲ್ಲಿ ಜ್ಞಾನವನ್ನು ಉಂಟು ಮಾಡ್ತದಂದ್ರು. ಅಜ್ಞಾನವನ್ನು ನಷ್ಟ ಮಾಡಿ ಜ್ಞಾನವನ್ನು ಉಂಟು ಮಾಡುತ್ತದೆ. ಅದು ಕಾರಣ ಅದು ಸತ್ಯವೆಂದು ಕರೆಯಲ್ಪಡುವುದು ಅಂತ ಇಲ್ಲಿ ಹೇಳಿ, ಮಹಾತ್ಮರು ಕೂಡ ಬೇಡುವೆನ ಭವ ನಿಮ್ಮನ್ನು ಭವದೊಳು ಮಾಡನೆಗೆ ಒಲೆದು ಸುಗುಣ ಸಂತತಿಯ ನಿಂತು. ಇದನ್ನು ಕೇಳಲಿಲ್ಲ ಅಲ್ಲಿ. ಹೇ ಪರಮಾತ್ಮ, ನಿನಗೆ ನಾನು ಯಾವ ಸಂಪತ್ತನ್ನು ಅಂತಸ್ತನ್ನು ಬಿಡೋದಿಲ್ಲ. ನೀನು ನನಗೆ ಅವುಗಳನ್ನು ಕೊಡುವ ಅವಶ್ಯಕತೆಯೂ ನನಗಿಲ್ಲ. ಆದರೆ ನಾನು ಒಂದು ಮಾತನ್ನು ಕೇಳ್ತೀನಿ, ನೀನು ಅದನ್ನು ಅವಶ್ಯವಾಗಿ ನನಗೆ ಕೊಡು. ಅದೇನೆಂದರೆ ಸಂಪತ್ತು ಬೇಕಾಗಿಲ್ಲ, ಸಾಮ್ರಾಜ್ಯ ಬೇಕಾಗಿಲ್ಲ. ಅದು ಏನಂತ ಕೇಳಿದರೆ ಗುಣ ಸಂಪತ್ತು. ಅದನ್ನು ನೀನು ನನಗೆ ದಯವಿಟ್ಟು ದಯಪಾಲಿಸು. ದಯವಿಟ್ಟು ಅಂತಾರವರು ಕಳಕಳಿಯಿಂದ. ನಿಮ್ಮ ಕೃಪಾ ಕಟಾಕ್ಷದಿಂದ ನನ್ನ ಕಲ್ಯಾಣಕ್ಕಾಗಿ ನೀ ದಯಪಾಲಿಸು, ನನಗೆ ಕೊಡು, ನೀಡು. ಏನು ಅಂದರೆ ಆ ಒಂದು ಬೇಡುವೆನ ಭವ ನಿಮ್ಮನ್ನು ಭವದೊಳು ಅನ್ನುವ ಪದ್ಯದಲ್ಲಿ 20 ಒಳ್ಳೆಯ ಗುಣಗಳನ್ನು ಕೇಳ್ಯಾನ. 20 ಗುಣ ಸಂಪತ್ತು. ಅದರಾಗೆ ಇದಕ್ಕೆ ಸಂಬಂಧಪಟ್ಟದ್ದೇನೆಂದರೆ ಪುಷಿಯನಲ್ಲಿಯೂ ನುಡಿಯದ ಸತ್ಯವೇದನು ಅಂದರು. ಎಂಥ ಸಂದರ್ಭ ಬಂದಾಗ ಕೂಡ ಪುಷಿ ಅಂದರೆ ಸುಳ್ಳನ್ನು ಎಲ್ಲಿಯೂ ನುಡಿಯದೇ ಇರುವಂಥ ಸತ್ಯವಿದನು, ಅದನ್ನು ಕೊಡೋನು. ಸುಳ್ಳನ್ನು ಎಲ್ಲಿಯೂ ಅಂದ್ರು ನೋಡ್ರಿ. ಅಂದರೆ ನಿನಗೆ ಹರಿಶ್ಚಂದ್ರನ ಕಥೆಯಂತೆ ಎಂಥ ಸಂದರ್ಭ ಬಂದರೂ ಕೂಡ, ಎಂಥ ಸಮಸ್ಯೆ ಬಂದರೂ ಕೂಡ, ಎಂಥ ಕಷ್ಟ ಕಾಲ ಬಂದರೂ ಕೂಡ ನಾವು ಯಾವತ್ತೂ ಸತ್ಯವನ್ನು ಮಾತನಾಡುವುದು, ಸತ್ಯವನ್ನು ಮತ್ತೊಬ್ಬರಿಗೆ ತಿಳಿ ಹೇಳುವುದು, ನಮ್ಮ ಮಾತಿನಿಂದ ಇನ್ನೊಬ್ಬರ ಮನಸ್ಸಿಗೆ ದುಃಖ ಆಗದೇ ಇರುವಂಥದ್ದನ್ನು ನನಗೆ ಕೊಡು ಭಗವಂತ ಅಂತ ಭಕ್ತನಾದಂಥವನು ಯಾರನ್ನು ಕೇಳ್ತಾನ? ಪರಮಾತ್ಮನ ಕೇಳ್ತಾನ. ಭವದೊಳು ಅಂದ್ರೆ ಅವರು ಜನ್ಮಾಂತರದಲ್ಲಿ ಇದು ಒಂದೇ ಜನ್ಮದಲ್ಲಿ ನನಗೆ ಒಳ್ಳೆಯ ಗುಣ ಕೊಡು ಅಂತ ಕೇಳಂಗಿಲ್ಲ. ಇಂಥ ಜನ್ಮಗಳು ಎಷ್ಟೇ ಬರಲಿ, ಎಲ್ಲ ಜನ್ಮದಲ್ಲಿ ಒಳ್ಳೆಯ ಗುಣ ಸಂಪತ್ತನ್ನು ಕೊಡು ಭಗವಂತ ಅಂತ ಭಕ್ತನಾದವನು ಭಗವಂತನನ್ನು ಕೇಳಿದಂತೆ ಇಲ್ಲಿ ಕೂಡ ಅನಂತ ರೀತಿ
ದೊಡ್ಡವರಲ್ಲಿ ಚಿಕ್ಕವರಲ್ಲಿ ಆಗಲಿ ಸುಖ ಬಂದ ಸ್ಥಾನದಲ್ಲಿ ದುಃಖ ಬಂದ ಸಮಯದಲ್ಲಿ ನಾವು ಹೇಗಿರಬೇಕು ಅಂತ ಕೇಳಿದರೆ ನಾವು ತಾಳ್ಮೆಯಿಂದ ಇರಬೇಕು. ಮತ್ತು ಇನ್ನೂ ಕೆಲವು ಸಂದರ್ಭದಲ್ಲಿ ಈ ಋಷಿಗಳಿಗೆ ಹೆಂಗ ತಪಸ್ಸಿಗೆ ಬಂತಲ್ಲ ಸಂಕಷ್ಟ ಕಾಲ, ಆದ್ರಂಗ ನಮಗೆ ಜಲ್ದಿ ಉಪಾಯ ಬರೋಂಗಿಲ್ಲ. ತಪಸ್ಸಿಗೆ ಉಪಾಯ ಅದು. ನಮಗೆ ಸಂದರ್ಭ ಅನುಸಾರವಾಗಿ ಬರದೇ ಇದ್ದರೆ ಒಂದೇ ಮಾತು ಮೊದಲನೇ ಹೇಳಿ ನಿಮ್ಗೆ, ಏನು ಮಾಡು ಅಂದರೆ ಸುಮ್ಮನೆ ಮೂಗನಂತಿರಬೇಕು. ಮೂಕನಾಗಬೇಕು ಅದನ್ರಿ ಒಂದು ಪದ್ಯ. ಯಾಕೆ ಹೇಳ್ಯಾರ ಆ ಮಾತು ಅಂದರೆ, ಇವೆಲ್ಲ ಸಂದರ್ಭ ಉಚಿತವಾಗಿ ನಮ್ಮ ಮನಸ್ಸಿನ ಹೃದಯದ ಮಲಿನವನ್ನು ಕಳೆದುಕೊಂಡು ನಾವು ಮುಕ್ತಿ ಜ್ಞಾನವನ್ನು ಪಡಿಬೇಕಾಗಿತ್ತು ಅಂದರೆ ಇವೆಲ್ಲವನ್ನು ಅಳವಡಿಸಿಕೊಳ್ಳಬೇಕು. ಅದಕ್ಕೆ ನಾವು ಮೂಕ ಆಗೋದಿಲ್ಲ. ಮೂಕ ಮಾತಾಡಿದ್ರೆ ಬಾಯಿದ್ದವ್ರು ಅವ್ನು ಸುಮ್ಮನೆನ ನಾವು ಮಾತಾಡ್ತೀವಿ. ಇಂಥ ಕಾಲ ಅದು. ಮೂಕ ಮಾತಾಡೋದು ಸುಮ್ಮನೆನ. ಅವನ್ನ ಮಾತಾಡ್ಸೋಕೆ ಎಷ್ಟೋ ಪ್ರಯತ್ನ ಮಾಡಿ ಅವನ್ನ ಕೆಡಿಸ್ತೀವಿ. ಮತ್ತು ನಾವು ಮಾತು ಬಂದು ಮೂಕನಾಗೋದು ಭಾಳ ಕಷ್ಟ. ಅದು ಮಾತಿಲ್ಲದೆ ಮೂಕನಾಗ್ಬೋದು, ಮಾತಾಡೋಕೆ ಬಂದು ಮೂಕ ಆಗ್ಬೇಕಾದ್ರೆ ಭಾಳ ಕಷ್ಟ, ಭಾಳ ಕಷ್ಟ. ಅದೊಂದು ದೊಡ್ಡ ತಪಸ್ಸು ಅಂತ. ಅದಕ್ಕೆ ಅದು ಪದ್ಯವನ್ನು ಹಾಡಿ ಆನಂತರ ಮೂಕನಾಗಬೇಕು ಜಗದೊಳು ಜಾಕಿಲಿ ಇರಬೇಕು. ಮೂಕನಾಗಬೇಕು ಜಗದೊಳು ಜಾಕಿಲಿ ಇರಬೇಕು. ಮೂಕನಾಗಬೇಕು ಜಗದೊಳು ಜಾಕಿಲಿ ಇರಬೇಕು. ಮೂಕನಾಗಬೇಕು ಜಗದೊಳು ಜಾಕಿಲಿ ಇರಬೇಕು. ಕಾಕ ಗುಣಗಳನ್ನು ಕೀಳಬೇಕು. ಗುಣಗಳನ್ನು ಕೇಳಬೇಕು. ಕಾಕ ಗುಣಗಳನ್ನು ಕೀಳಬೇಕು. ಲೋಕದ ಗೊಡವಿ ನಮಗ್ಯಾಕೋ. ಮೂಕನಾಗಬೇಕು ಜಗದೊಳು ಜಾಕಿಲಿ ಇರಬೇಕು. ಮೂಕನಾಗಬೇಕು ಜಗದೊಳು ಜಾಕಿಲಿ ಇರಬೇಕು. ಮೂಕನಾಗಬೇಕು ಜಗದೊಳು ಜಾಕಿಲಿ ಇರಬೇಕು. ಮಾತು ಕಲಿಯಬೇಕು, ಮಾತಿನ ರೀತಿ ತಿಳಿಯಬೇಕು. 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 ಮಾತು ಕಲಿತ ಜ್ಞಾನಿಯ ಕೂಡ. ಕಲಿತು ಜ್ಞಾನಿಯ ಕೂಡ. ಮಾತು ಕಲಿತ ಜ್ಞಾನಿಯ ಕೂಡ ಕಟ್ಟೆಯಂಗ ಬೆನ್ನು ಹಟ್ಟಿರಬೇಕು. ಮೂಕನಾಗಬೇಕು ಜಗದೊಳು ಜಾಕಿಲಿ ಇರಬೇಕು. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಯಬೇಕು. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಯಬೇಕು.
ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಯಬೇಕು. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಯಬೇಕು. ಆ ತತ್ವ ಕಲಿತ ಜ್ಞಾನಿಯ ಕೂಡ, ಕಲಿತ ಜ್ಞಾನಿಯ ಕೂಡ, ತತ್ವ ಕಲಿತ ಜ್ಞಾನಿಯ ಕೂಡ ಕಚ್ಚೆಯಂಗ ಬೆನ್ನು ಹತ್ತಿರಬೇಕು. ಮೂಕನಾಗಬೇಕು, ಜಗದೊಳು ಅಖಿಲ ಇರಬೇಕು. ಮೂಕನಾಗಬೇಕು, ಜಗದೊಳು ಜೋಕಿಲೆ ಇರಬೇಕು. ಮೂಕನಾಗಬೇಕು, ಜಗದೊಳು ಅಖಿಲ ಇರಬೇಕು. ಮೂಕನಾಗಬೇಕು, ಜಗದೊಳು ಜೋಕಿಲೆ ಇರಬೇಕು. ಮೂಕನಾಗಬೇಕು, ಜಗದೊಳು ಅಖಿಲ ಇರಬೇಕು. ಆಶ ಹಳಿಯಬೇಕು, ಮನಸ್ಸಿನ ಏಸಿಕೆ ತೊಳಿಬೇಕು. ಆಸೆ ಅಳಿಯಬೇಕು, ಮನಸ್ಸಿನ ಏಸಿಗೆ ತೊಳಿಬೇಕು. ಆಶ ಹಳಿದ ಮನ ಏಸಿಗೆ ತೊಳಿದಾರೆ, ಆಸೆ ಅಳಿದು ಮನ ಏಸಿಗೆ ತೊಳಿದರೆ. ಆಶ ಹಳಿದು ಮನ ಏಸಿಗೆ ತೊಳಿದಾರೆ. ಈಶ ಮತ್ತೇಶನ ಕೂಡಿರಬೇಕು. ಮೂಕನಾಗಬೇಕು, ಜಗದೊಳು ಇರಬೇಕು. ಕಾಕ ಗುಣಗಳ ನೂಕಿರಬೇಕು, ಲೋಕದ ಗೊಡವಿ ನಮಗ್ಯಾಕೋ. ಮೂಕನಾಗಬೇಕು, ಜಗದೊಳು ಜಾಗಿಲೆ ಇರಬೇಕು, ಜಗದೊಳು ಜಾಗಿಲೆ ಇರಬೇಕು. ಇವತ್ತು ಅಹಿಂಸೆ ಮತ್ತು ಸತ್ಯ ಅನ್ನುವಂಥ ವಿಚಾರವನ್ನು ನೀವು ವಿಚಾರ ಮಾಡಲಾಗಿ ಸಮಯ ಆದ ಕಾರಣ ಇವತ್ತು ಅಮಾವಾಸ್ಯೆ ದಿನ ಪ್ರಯುಕ್ತವಾಗಿ ಈ ನಮ್ಮ ಶಕ್ತಿನಗರದಲ್ಲಿಯೇ ಬಹು ವರ್ಷಗಳಿಂದ ವಾಸವನ್ನು ಮಾಡಿ ಇದಕ್ಕಿಂತ ಪೂರ್ವದಲ್ಲಿ ಬಿಜಾಪುರ ಜಿಲ್ಲೆಯ ಬಿಜಾಪುರದಲ್ಲಿ ವಾಸಿಗಳಾಗಿದ್ದು ಪೂರ್ವದಲ್ಲಿ ತಮ್ಮ ಅನುಭವವನ್ನು ನಿನ್ನೆ ನಮ್ಮ ಪೂಜ್ಯರಾದ ಶ್ರೀಯುತ ಷಣ್ಮುಖ ಅವರು ಇಲ್ಲಿ ಬಂದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ನಾವು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಅನುಯಾಯಿಗಳಾಗಿ ಚಿಕ್ಕಂದಿನಿಂದ ಮಠದ ಆವರಣದಲ್ಲಿ ಬೆಳೆದು ಸಾಕಷ್ಟು ಕಷ್ಟ ಕಾರ್ಪಣ್ಯಗಳ ಮಧ್ಯದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಕೈಲಾದ ಸೇವಾದಿಗಳನ್ನು ಮಾಡಿ ಆ ಮಠದ ಆವರಣವನ್ನು ಶುದ್ಧ ಮಾಡಿ ಮಠದ ಸಹವಾಸಿಗಳಾಗಿ ನಂತರದ ದಿನಗಳಲ್ಲಿ ಕಾರಣಾಂತರದಿಂದ ಈ ಶಕ್ತಿನಗರಕ್ಕೆ ಬರುವಂಥ ಒಂದು ಸಂದರ್ಭ ಒದಗಿ ಬಂತು. ಅವರ ತಾಯಿಯವರು ಕೂಡ ಬಹಳ ಆಧ್ಯಾತ್ಮಿಕ ಜೀವಿಗಳು, ಪುಣ್ಯಜೀವಿಗಳು. 3 ಜನ ಗಂಡ್ಮಕ್ಳು ಇರಬೇಕು ಬಹುಶಃ. ಅವರು 3 ಜನ ಇಲ್ಲೇ ಇದ್ದಾರೆ, ಒಬ್ಬರು ಕಾಲವಾದಂಗೆ ಕಾಣಿಸ್ತದೆ. ಹೀಗಾಗಿ ಸದ್ಯ ವಾಸ ಮಾಡೋದು ರಾಘವೇಂದ್ರ ಕಾಲೋನಿಯಲ್ಲಿ ವಾಸವನ್ನು ಮಾಡ್ತಾ ಇದ್ದು ಈ ಒಂದು ಆ ಪ್ರಸಾದದ ಮಹಿಮೆಯನ್ನು ಅವರು ನೆನಪು ಮಾಡಿದರು. ನಾವು ಹಿಂದೆ ಬದುಕುವಂಥ ಸಂದರ್ಭದಲ್ಲಿ ಪ್ರಸಾದಕ್ಕಾಗಿ ನಾವು ಎಷ್ಟು ಕಷ್ಟವನ್ನು ಪಟ್ಟಿವಿ. ಆ ಕಷ್ಟದ ಫಲವಾಗಿ ಇವತ್ತು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯಾಗಿ ಶ್ರೀ ಸುಗುರೇಶ್ವರ ಮಾತಾ ಯಲ್ಲಮ್ಮ ತಾಯಿ ಆಶೀರ್ವಾದದಿಂದ
ಶಕ್ತಿಯಲ್ಲಿ ಬಂದು ನೂರಾರು ವ್ಯಕ್ತಿಗಳಿಗೆ ಕೈ ತುತ್ತನ್ನು ನೀಡುವ ಶಕ್ತಿಯನ್ನು ಆ ಭಗವಂತ ಅವರಿಗೆ ಕೊಟ್ಟ ಕಾರಣ ಅದನ್ನು ಸ್ಮರಣೆ ಮಾಡಿಕೊಂಡು ಅವರ ತಾಯಿಯವರು ಕೂಡ ಬಹಳ ವರ್ಷ ದೀರ್ಘವಾದ ಆಯುಷ್ಯದಿಂದ ಬದುಕಿ ಅವರು ಯಾವ ಭಗವಂತನಲ್ಲಿ ಐಕ್ಯವಾದ ಸ್ಥಿತಿ ಉಂಟು. ಅವರಿಗೆ ಈ ಭಕ್ತಿ, ಈ ಮಾರ್ಗ, ಸತ್ಯದ ಬಗ್ಗೆ ಬಹಳಷ್ಟು ಅನಿಸಿಕೆಗಳು ಇದ್ದು ಅಂತ್ಯಕಾಲದಲ್ಲಿ ಆ ತಾಯಿ ಮಗನಿಗೆ ನೀನು ಏನಾದರೂ ಮಾಡು, ಎಂತಾದರೂ ಮಾಡು, 4 ಜನಗಳಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾ ಹೋಗು, ದೇವರು ನಿನಗೆ ಕಲ್ಯಾಣ ಮಾಡ್ತಾನ, ಭಗವಂತ ನಿನಗೆ 1ಕ್ಕೆ 10 ಪಟ್ಟು ಹೆಚ್ಚಾಗುವಂಥ ವ್ಯವಸ್ಥೆ ಆಗ್ತದ ಅನ್ನುವಂಥ ಮಾತನ್ನು ತಾಯಿಯವರು ಹೇಳಿದ್ದು. ಆ ತಾಯಿಯ ಮಾತನ್ನು ಪರಿಪಾಲನೆ ಮಾಡುವಂಥ ಮಕ್ಕಳು ಸಿಗೋದು ಭಾಳ ಕಷ್ಟ. ಎಷ್ಟೋ ಜನ ತಾಯಿಯಂದರು ಮಕ್ಕಳಿಗೆ ಸಾಯುವಂಥ ಸಂದರ್ಭದಲ್ಲಿ ಏನೇನೋ ಹೇಳಿ ಹೋಗ್ಯಾರ, ಇಲ್ಲಂತಲ್ಲ. ಅದು ಜಗತ್ತು ಏನು ಮಾತು ಕೇಳ್ತಂದ್ರೆ ತಮಗೆ ಆದಾಯ ಇತ್ತಂದ್ರೆ ತಾಯಿಯ ಮಾತನ್ನು ಪಾಲನೆ ಮಾಡ್ತಾರೆ. ಆದಾಯ ಇರಬೇಕು. ನಮ್ಮಮ್ಮ ಅವ್ರಿಗೆ ಇಷ್ಟು ಲಕ್ಷ ಕೊಟ್ಟು ಸತ್ತ ಅಂತ ಹೇಳಿದ್ರೆ, ಇನ್ನೊಂದು ಅಂತ ಹೇಳಿದರೆ ಅವ್ರ ಮಾತನ್ನು ಭಾಳ ಜನ ಕೇಳ್ತಾರೆ, ಹೌದಿಲ್ಲ? ಅವ್ರು ಇಂಥ ಪುಣ್ಯ ಕಾರ್ಯವನ್ನು ಮಾಡಿರಿ, ಧರ್ಮ ಕಾರ್ಯವನ್ನು ಮಾಡಿರಿ, ಆಧ್ಯಾತ್ಮದಲ್ಲಿ ಪ್ರವೇಶವನ್ನು ಮಾಡಿರಿ, ಮನುಷ್ಯನಾಗಿ ನಾವು ಹುಟ್ಟಿದ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳ್ರಿ ಅಂತ ಹೇಳುವಂಥ ತಾಯಿಯಂದರೂ ಇರಬಹುದು, ಇಲ್ಲಂತಲ್ಲ. ಆದರೆ ಅವರ ಮಾತಿನ ಅರ್ಥವನ್ನು ಕೃತಿಯಲ್ಲಿ ತರ್ತಕ್ಕಂಥ ಮಕ್ಕಳು ಬಹಳ ಕಡಿಮೆ ಈಗಿನ ಕಾಲದಲ್ಲಿ. ಇಂಥ ಒಂದು ಸಂದರ್ಭದಲ್ಲಿ ಅವರು ನಮ್ಮ ಯಾವ ವೇದಾಂತ ಬೆಳಗದ ವಿಚಾರವನ್ನು ಅವರು ಕೂಡ ಗೊತ್ತಿರಬಹುದು, ಭಾಳ ಕೇಳಿರಬಹುದು. ಹೀಗಾಗಿ ನಮ್ಮ ಸತ್ಸಂಗದ ಎಲ್ಲ ಮುಮುಕ್ಷುಗಳಿಗೆ, ಸಾಧಕರಿಗೆ ಒಂದು ಪ್ರಸಾದ ವ್ಯವಸ್ಥೆಯನ್ನು ಅಮಾವಾಸ್ಯೆ ದಿವಸ ನಾವು ಮಾಡ್ತೀವಿ, ತಾವು ಅವಕಾಶವನ್ನು ಮಾಡಿಕೊಡಬೇಕು ಅಂತ ಬಹಳ ದಿನಗಳಿಂದ ಕೃಷ್ಣಗೆ ಹೇಳಿದ್ದು. ಆತ ಮೊನ್ನೆಯ ದಿನ ಮನೆಗೆ ಬಂದಾಗ ವಿಷಯ ಗೊತ್ತಾದದ್ದು. ನಾವು ಕೂಡ ಆಗಲಿ ಒಳ್ಳೆಯ ಕಾರ್ಯವನ್ನು ನೀವು ಮಾಡಿರಿ ಅಂತ ಹೇಳಿದ್ದೀವಿ. ಅದೇ ಪ್ರಕಾರವಾಗಿ ಇವತ್ತಿನ ಮಂಗಲ ಆದ ನಂತರ ಯಾವ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದಂಥ ಶ್ರೀಯುತ ಷಣ್ಮುಖ ಮತ್ತು ಶ್ರೀಮತಿ ಜ್ಯೋತಿ ಹೊನಕುಂಟಿಯವರಿಗೂ, ಅವರ ಮಕ್ಕಳಿಗೂ, ಅವರ ಕುಟುಂಬದ ಎಲ್ಲ ವರ್ಗದವರಿಗೂ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು, ಬಸವಾನಂದರು ಭಗವಂತನ ಆದಿಯಾಗಿ ಅವರಿಗೆ ದೀರ್ಘವಾದ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಈ ಒಂದು ದಾಸೋಹದ ಅನ್ನುವಂಥ ಕಾರ್ಯವನ್ನು ಯಥಾವತ್ತವಾಗಿ ಅವರಿಂದ ನಡೀಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆಲ್ಲ ರೀತಿ ಭಗವಂತ ಕೃಪೆಯನ್ನು, ಆಶೀರ್ವಾದವನ್ನು ಮಾಡಲಿ ಎನ್ನುವ ಮಾತನ್ನು ಹೇಳ್ತಾ ಈಗ ಮಂಗಲವನ್ನು ಮಾಡಿರಿ. ಮಂಗಲ ಆದ ನಂತರ ಪ್ರಸಾದವನ್ನು ಸ್ವೀಕಾರ ಮಾಡಿರಿ. ಸಿದ್ಧರು ಬಂದರು, ಸಿದ್ಧರು ಬಂದರು, ಸಿದ್ಧರು ಬಂದರು ಕೈಲಾಸದಿಂದ ಕಲಿಯುಗ ನೋಡದುಕ, ಕಲಿಯುಗ ನೋಡದುಕ, ಕವಿದ ಅಂಧಕಾರ ಕಳಿವದಕ. ಸಿದ್ಧರು ಬಂದರು ಕೈಲಾಸದಿಂದ ಕಲಿಯುಗ ನೋಡದುಕ, ಕಲಿಯುಗ ನೋಡದುಕ, ಕವಿದ ಅಂಧಕಾರ ಕಳಿವದಕ. ಸಿದ್ಧರು ಬಂದರು, ಸಿದ್ಧರು ಬಂದರು, ಸಿದ್ಧರು ಬಂದರು ಕೈಲಾಸದಿಂದ ಕಲಿಯುಗ ನೋಡದುಕ, ಕಲಿಯುಗ ನೋಡದುಕ, ಕವಿದ ಅಂಧಕಾರ ಕಳಿವದಕ. ನೋಡದಕ, ಕವಿದ ಅಂಧಕಾರ ಕಳಿವದಕ. ಚಳಕಾಪುರದಲ್ಲಿ ಹುಟ್ಟಿ ಬಂದರ
ಶಳಕಾಪುರದಲ್ಲಿ ಹುಟ್ಟಿ ಬಂದರ ದುಷ್ಟರ ರಕ್ಷಣಕ ಶ್ರೇಷ್ಠರ್ನ ಪಾಲನೆ ಮಾಡುವುದಕ ದುಷ್ಟರ ರಕ್ಷಣಕ ಶ್ರೇಷ್ಠನ ಪಾಲನೆ ಮಾಡೋದಕ್ಕ ಮರ್ತ್ಯಕ್ಕೆ ಬಂದು ಮಾನವ ರೂಪ ಮರ್ತ್ಯಕ್ಕೆ ಬಂದು ಮಾನವ ರೂಪ ತೊಟ್ಟನ ಅವತರಕ ಮನಸ್ಸಿನ ಅಜ್ಞಾನ ಕಳಿವದಕ ಒಟ್ಟನ ಅವತರಕ ಮನಸ್ಸಿನ ಅಜ್ಞಾನ ಕಳೆಯದುಕ ಸಿದ್ಧರು ಬಂದರು ಮರ್ತ್ಯಕ್ಕೆ ಬಂದು ಮಾನವ ರೂಪ ತೊಟ್ಟನ ಅವತರಕ ಮನಸ್ಸಿನ ಅಜ್ಞಾನ ಕಳಿವದಕ ಒಟ್ಟನ ಅವತರಕ ಮನಸ್ಸಿನ ಅಜ್ಞಾನ ಕಳೆಯದುಕ ಯಾತ್ರೆಯ ಮಾಡ್ಯಾನ ಕ್ಷೇತ್ರವೆಲ್ಲ ಶಿಲೆಗಳ ಸ್ವರುಶನಕ ಅವುಗಳಿಗೆ ಚೈತನ್ಯ ತುಂಬದುಕ ಶ್ರೇಷ್ಠವಾದ ಇಷ್ಟಲಿಂಗ ಒಪ್ಪಿಸನ ಗುರುಪಾದಕ ಲಿಂಗವೇ ತಾನೆಂದು ತಿಳಿಸುವುದಕ ಗುರುಪಾದಕ ಲಿಂಗವೇ ತಾನೆಂದು ತಿಳಿಸುವುದಕ ಹುಬ್ಬಳ್ಳಿಯಲ್ಲಿ ವಾಸ ಮಾಡ್ಯಾನ ಭಕ್ತರ ಉದ್ಧರಕ ಅವರಿಗೆ ಮುಕ್ತಿಯ ಕೊಡುವುದಕ ಭಕ್ತರ ಉದ್ಧರಕ ಅವರಿಗೆ ಮುಕ್ತಿಯ ಕೊಡುವುದಕ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರೋ ಬೆಳಗಿದೆ ಶುಂಭರ ಸಂವಾರಿಗೆ ಶಾಂಭವಿಗೆ ಅಂಬಾಗಾರುತಿಯನ್ನು ರಂಬೇರ ಬೆಳಗಿದೆ ಶುಂಭರ ಸಂವಾರಿಗೆ ಶಾಂಭವಿಗೆ ಕುಂಭಕುಶ ಜಗದಂಬ ನಿಮ್ಮ ಪದ ನಂಬಿಕೊಂಡೆನು ನರ ಶರೀರದಿ ಕುಂಭಕುಶ ಜಗದಂಬೆ ನಿನ್ನ ಪದ ನಂಬಿಕೊಂಡೆನು ನರ ಶರೀರದೆ ಅಂಬುಕೇಶನ ರಾಣಿ ಶರಣರ ಬಿಂಬದೊಳು ನಲಿದಾಡು ಜನನಿ ಅಂಬಾಗಾರುತೆಯನ್ನು ದೇವಿಗಾರುತೆಯನ್ನು ರಂಬೇರ ಬೆಳಗಿರೆ ಶುಂಭರ ಸಂವಾರಿಗೆ ಶಾಂಭವಿಗೆ ದುಷ್ಟರಕ್ಕಸರನ್ನು ಮೆಟ್ಟಿ ಕುತ್ತಿಗೆ ಕೊಯ್ದು ಸುಟ್ಟು ತ್ರಿಪುರವ ಗೆದ್ದ ಶ್ರೀಕಾಂತಿಗೆ ಶಾಂಭವಿಗೆ ದುಷ್ಟ ಮಹಿಷನ ಹೊಟ್ಟೆ ಬಗೆಯುತ್ತ ಪೆಟ್ಟ ಕೊಳ್ಳಕ್ಕೆ ಇಳಿದು ರೇಣುಕೆ ಸೃಷ್ಟಿಯೊಳು ಪಟ್ಟದ ಬ್ರಹ್ಮನ್ ಶಿರವ ತೆಗಿಸಿದ ಪರಮ ಪಾರ್ವತಿಗೆ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರ ಬೆಳಗಿರೆ ಶುಂಭರ ಸಂವಾರಿಗೆ ಶಾಂಭವಿಗೆ ಇಂಡು ದೈತರನೆಲ್ಲ ಚಂಡಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಂಕರಿಗೆ ಮಂಡಲದಿ ಮೆರೆವಂತ ಬಂಡರ ತುಂಡು ಮಾಡಿದ ಅಖಂಡ ದೇವತೆ ಪುಂಡಳೆ ಶಿಶುನಾಳದೀಶನ ಕಂಡೆ ನಿಮ್ಮಯ ಪಾದ ನೇತ್ರದಿ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಬೆ
ರಂಬೇರೋ ಬೆಳಗಿರೆ ಶುಂಭಾನಿ ಶುಂಭಾರ ಶುಂಭಾನಿ ಶುಂಭಾರ ಶುಂಭಾನಿ ಶುಂಭಾರ ಶಾಂಭವಿಗೆ ಶಂಕರಿಗೆ ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಮಹಾರಾಜ್ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವ